सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಿನಾಂಕ 24 ಆಗಸ್ಟ್ 2025ರಿಂದ ದಿನಾಂಕ 30 ಆಗಸ್ಟ್ 2025ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಕುಜಗ್ರಹ ಕನ್ಯಾ ರಾಶಿಯಲ್ಲೇ ಸ್ಥಿತನಾಗಿರ್ತಾನೆ. ಈ ವಾರ ಕೂಡ ಹಸ್ತ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದಾನೆ. ನೋಡಿ, ಹಸ್ತ ನಕ್ಷತ್ರದ ಅಧಿಪತಿ ಚಂದ್ರ, ಅಂದ್ರೆ ಚಂದ್ರನ ನಕ್ಷತ್ರದಲ್ಲಿ ಬುಧನ ರಾಶಿಯಲ್ಲಿ ಇದ್ರೂ ಕೂಡ ಚಂದ್ರನ ನಕ್ಷತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ಮನಸ್ಸಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಆದ್ರೆ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ. ಮಾಮೂಲಿ ಕೆಲಸದ ಟೆನ್ಷನ್ ಇರುತ್ತೆ, ಕೆಲಸಗಳು ಕಂಪ್ಲೀಟ್ ಆಗುತ್ತೋ ಇಲ್ವೋ, ಪೆಂಡಿಂಗ್ ಆಗ್ಬಿಡುತ್ತೇನೋ, ಈ ತರದೆಲ್ಲ ಸ್ವಲ್ಪ ಅನ್ನಿಸ್ತಾ ಇರುತ್ತೆ. ಆದ್ರೆ ಇದು ಮನಸ್ಸಿನ ಮೇಲೆ ಮಾತ್ರ ಪ್ರಭಾವ ಉಂಟು ಮಾಡುತ್ತೆ. ಯಾಕಂದ್ರೆ ಚಂದ್ರನ ನಕ್ಷತ್ರದಲ್ಲಿ ಕುಜ ಇದ್ದು ಆ ಕುಜನ ಮೇಲೆ ಶನಿಯ ದೃಷ್ಟಿ. ನೋಡಿ, ಚಂದ್ರ ಕುಜ ಶನಿ ಈ ಮೂರು ಗ್ರಹಗಳ ಕಾಂಬಿನೇಷನ್ ಇರುತ್ತೆ. ಅದು ಮನಸ್ಸಿನ ಮೇಲೆ ಪ್ರಭಾವವನ್ನು ಉಂಟು ಮಾಡ್ತಾ ಇರುತ್ತೆ. ಆದ್ರೆ ಕೆಲಸ ಅಂತ ಬಂದಾಗ ಎಲ್ಲವನ್ನ ನಿಭಾಯಿಸ್ತೀರಾ, ಆದ್ರೆ ಆಗುತ್ತೋ ಇಲ್ವೋ, ನಿಭಾಯಿಸ್ತೀನೋ ಇಲ್ವೋ, ಈ ತರ ಮುಂಚಿತವಾಗ್ಲೇ ಸ್ವಲ್ಪ ಯೋಚನೆ ಮಾಡ್ತೀರಾ. ಬಟ್ ವ್ಯಾವಹಾರಿಕವಾಗಿ ಎಲ್ಲವೂ ಕರೆಕ್ಟ್ ಆಗಿ ಆಗುತ್ತೆ, ನೀವು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಾಗತ್ತೆ. ಬಟ್ ನಿಮ್ಮ ಒಳಗಡೆ ಗೊಂದಲ, ಆತಂಕ ಇದು ಕ್ರಿಯೇಟ್ ಮಾಡ್ತಾ ಇರ್ತಾನೆ ಶನೇಶ್ವರ. ಹಾಗಾಗಿ ಶನಿಗೆ ಪರಿಹಾರ ಮಾಡ್ಕೊಳ್ಳಿ, ಆ ಚಂದ್ರನ ಮೇಲೆ ಅವನ ಪ್ರಭಾವ ಕಡಿಮೆ ಆಗ್ಲಿ ಅನ್ನೋ ಕಾರಣಕ್ಕೆ. ಇನ್ನು ಶುಕ್ರ ಗ್ರಹ ಈ ವಾರದಲ್ಲಿ ಚತುರ್ಥ ಭಾವದಲ್ಲಿ ಸ್ಥಿತನಾಗಿರ್ತಾನೆ. ಅವನ ಜೊತೆನಲ್ಲಿ ರವಿ, ಬುಧ ಕೂಡ ಇರ್ತಾನೆ. ಬುಧ ಶುಕ್ರ ಒಂದೇ ಮನೆಯಲ್ಲಿ ಇರ್ತಾರೆ. ಬುಧ ಶುಕ್ರ ಒಂದೇ ಮನೆಯಲ್ಲಿದ್ರೆ ಲಕ್ಷ್ಮೀನಾರಾಯಣ ಯೋಗ ಅಂತ ಹೇಳ್ತೀವಿ. ಯಾಕಂದ್ರೆ ಶುಕ್ರನ ಅಧಿದೇವತೆ ಮಹಾಲಕ್ಷ್ಮಿ, ಬುಧನ ಅಧಿದೇವತೆ ಮಹಾವಿಷ್ಣು. ಈ ಎರಡೂ ಗ್ರಹಗಳು ಒಂದೇ ಮನೆಯಲ್ಲಿದ್ರೆ ಅದು ಲಕ್ಷ್ಮೀನಾರಾಯಣ ಯೋಗವಾಗುತ್ತೆ. ನಿಮಗೆ ಧನಸ್ಥಾನಾಧಿಪತಿ ಶುಕ್ರ ಗ್ರಹ ಚತುರ್ಥ ಭಾವದಲ್ಲಿರೋದ್ರಿಂದ ಈ ವಾರದಲ್ಲಿ ಹಣಕಾಸಿನ ವಿಷಯದಲ್ಲಿ ತುಂಬಾನೇ ಅನುಕೂಲ ಆಗುತ್ತೆ. ಯಾರು ನಿಮ್ಗೆ ದುಡ್ಡು ಕೊಡದೆ ಸತಾಯಿಸ್ತಿದ್ದಾರೆ, ಕೊಡ್ಬೇಕಾಗಿರೋ ದುಡ್ಡು ಈಸ್ಕೊಂಡು ಅದನ್ನ ವಾಪಸ್ ಕೊಡುವಂಥದ್ದು, ಕೆಲಸ ಮಾಡಿದ್ರೆ ಕೆಲಸಕ್ಕೆ ತಕ್ಕಂತಹ ಒಳ್ಳೆ ಲಾಭ ಬಂದಿದೆ. ಮತ್ತೆ ಸ್ವಂತ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಲಾಭ ತುಂಬಾ ಚೆನ್ನಾಗಿರುತ್ತೆ ಈ ವಾರದಲ್ಲಿ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗಂತೂ ಇನ್ನೂ ಚೆನ್ನಾಗಿದೆ ಲಾಭ ಅಂತ ಹೇಳ್ಬೋದು. ಯಾಕಂದ್ರೆ ಸಪ್ತಮಾಧಿಪತಿ ಶುಕ್ರ ಗ್ರಹ ಚತುರ್ಥ ಭಾವದಲ್ಲಿ. ನೋಡಿ, ಶುಕ್ರ ಚತುರ್ಥದಲ್ಲಿ ಇದ್ದರೆ ದಿಗ್ಬಲ. ನೋಡಿ, ದಶಮದಲ್ಲಿ ರವಿ ಇದ್ರೆ ಹೇಗೆ ದಿಗ್ಬಲನೋ ಹಾಗೆ ಶುಕ್ರ ಚತುರ್ಥ ಭಾವದಲ್ಲಿದ್ರೆ ದಿಗ್ಬಲ. ಅವನ ಬಲ ದುಪ್ಪಟ್ಟಾಗುತ್ತೆ. ಹಾಗಾಗಿ ಹಣಕಾಸಿನ ಅನುಕೂಲಗಳು ಚೆನ್ನಾಗಾಗುತ್ತೆ. ವಿಶೇಷವಾಗಿ ಮನೆ, ಭೂಮಿ, ವಾಹನ ಇತ್ಯಾದಿಗಳ ವಿಚಾರದಲ್ಲಿ, ಮನೆ ತಗೋಬೇಕು, ವಾಹನ ತಗೋಬೇಕು, ಎಲ್ಲಾದ್ರೂ ನಿವೇಶನ ತಗೋಬೇಕು, ಈ ತರದ್ದೆಲ್ಲ ನಿಮ್ದು ಏನಾದ್ರೂ ಆಸೆಗಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕೆಲವೊಂದಿಷ್ಟು ಅನುಕೂಲಗಳು ಈ ವಾರದಲ್ಲಿ ಆಗುವಂತ ಸಾಧ್ಯತೆಗಳಿದೆ. ಹಾಗೆ ತೃತೀಯ ಭಾವದಲ್ಲಿರುವಂತಹ ಗುರುವಿನ ಅನುಗ್ರಹ, 9ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ. ಗುರುಬಲ ಇಲ್ಲದೆ ಹೋದ್ರೂ ಕೂಡ 9ನೇ ಮನೆ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಹತ್ತಿರದ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಮನೆಯಲ್ಲಿ ಸಣ್ಣ ಪುಟ್ಟ ಪೂಜೆ ಪುನಸ್ಕಾರಗಳು ಮನಸ್ಸಿಗೆ ಸಂತೋಷವನ್ನ ನೀಡುತ್ತೆ. ಹಾಗೆ ನಿಮಗೆ ರವಿ ಗ್ರಹ ಪಂಚಮದಲ್ಲಿ ಸ್ಥಿತನಾಗಿದ್ದಾನೆ, ಪಂಚಮಾಧಿಪತಿಯಾಗಿ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಸ್ವಕ್ಷೇತ್ರದಲ್ಲಿ ರವಿ ಇರೋದ್ರಿಂದ ನಿಮಗೆ ಆ ಭಾವಕ್ಕೆ ತಕ್ಕಂತಹ ಒಂದು ಶುಭ ಫಲವನ್ನ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾನೆ. ಚತುರ್ಥಾಧಿಪತಿ ಬುಧ, ಅವನು ಷಷ್ಠಾಧಿಪತಿ ಬುಧ, ಅವನು ಚತುರ್ಥದಲ್ಲಿ ಕುತ್ಕೊಂಡಿದ್ದಾನೆ. ಷಷ್ಠ ಅಂತಂದ್ರೆ ಸೇವಾ ಸ್ಥಾನ ಅಂತ ಹೇಳ್ತೀವಿ. ಅಂದ್ರೆ ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತದ್ದನ್ನ ತೋರಿಸುತ್ತೆ. ಮತ್ತೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತದ್ದನ್ನ ತೋರಿಸುವ ಭಾವನೆ 6ನೇ ಭಾವ. ಇದನ್ನ ಷಷ್ಠ ಅಂತ ಹೇಳ್ತಾರೆ. ನಿಮಗೆ 6ನೇ ಮನೆ ಅಧಿಪತಿ ಕನ್ಯಾ ರಾಶಿ, ಕನ್ಯಾ ರಾಶಿ ಅಧಿಪತಿನೇ ನಿಮಗೆ 6ನೇ ಮನೆ ಅಧಿಪತಿ ಆಗಿರ್ತಾನೆ. ಅವನು ಬುಧನಾಗಿ 4ನೇ ಮನೆಯಲ್ಲಿ ಇರೋದ್ರಿಂದ, ಅವನ ಜೊತೆ ಶುಕ್ರನು ಇರೋದ್ರಿಂದ ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ, ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥದ್ದು, ಯಾವುದೋ ಕಂಪನಿಗಳಲ್ಲಿ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿದೆ. ಕೆಲಸದಲ್ಲಿ ಇದ್ದಂತಹ ಪ್ರೆಷರ್ ಆಗಿರ್ಬೋದು, ಒತ್ತಡ ಆಗಿರ್ಬೋದು, ಈ ವಾರದಿಂದ ಸ್ವಲ್ಪ ಕಡಿಮೆ ಆಗುತ್ತೆ. ತುಂಬಾ ಕೆಲಸ ಜಾಸ್ತಿ ಕೊಡ್ತಾ ಇದ್ರು, ತುಂಬಾ ಒತ್ತಡ ಆಗ್ತಾ ಇತ್ತು ಕೆಲಸದಲ್ಲಿ ಅನ್ನೋ ತರದ್ದೆಲ್ಲ ಸಮಸ್ಯೆಗಳು
ಈ ವಾರದಿಂದ ಕಡಿಮೆ ಆಗುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಚೆನ್ನಾಗಿದೆ, ಯಾಕಂದ್ರೆ ಸೂರ್ಯನು ಸ್ವಕ್ಷೇತ್ರದಲ್ಲಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ. ಮತ್ತೆ ಆರೋಗ್ಯದಲ್ಲೂ ಅಷ್ಟೇ ಈ ವಾರದಿಂದ ಸ್ವಲ್ಪ ಸುಧಾರಿಸ್ಕೊಳ್ತಾ ಬರ್ತೀರಾ. ಯಾರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಆಗಿತ್ತು, ಸ್ವಲ್ಪ ತೊಂದರೆಗಳಾಗಿತ್ತು, ಆರೋಗ್ಯದಲ್ಲಿ ತುಂಬಾ ಸಮಸ್ಯೆಗಳಾಗಿತ್ತು, ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮೇಷರಾಶಿಯವ್ರಿಗೆ ಈ ವಾರ ತುಂಬಾ ಚೆನ್ನಾಗಿದೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಶುಕ್ರ ಗ್ರಹ ತೃತೀಯ ಭಾವದಲ್ಲಿದ್ದಾನೆ. 3ನೇ ಮನೆ ಚಂದ್ರನ ಮನೆ, ಅವನ ಜೊತೆ ಬುಧ ಇದ್ದಾನೆ. ನೋಡಿ, ನಿಮ್ಮ ರಾಶ್ಯಾಧಿಪತಿ ಚಂದ್ರನ ಮನೇಲಿ ಕುತ್ಕೊಂಡಿದ್ದಾನೆ, ಅವನ ಜೊತೆಲಿ ಬುಧನೂ ಇದ್ದಾನೆ. ನಿಮ್ಮ ಯೋಚನೆಗಳು ಬಹಳಷ್ಟು ಬದಲಾವಣೆಗಳಾಗುತ್ತೆ ಈ ವಾರದಲ್ಲಿ. ಕೆಲವೊಂದು ವಿಚಾರಗಳ ಬಗ್ಗೆ ವಿಪರೀತ ಯೋಚನೆ ಮಾಡ್ತೀರಾ. ಆಮೇಲೆ ತುಂಬಾ ಏನೇನೋ ತಗೋಬೇಕು ಅನ್ನೋ ಆಸೆ ಬರುತ್ತೆ, ಯಾಕಂದ್ರೆ ಚಂದ್ರನ ಮನೆಯಲ್ಲಿ ಶುಕ್ರ ಇದ್ದಾಗ ಆಸೆಗಳು ಜಾಸ್ತಿ ಆಗತ್ತೆ. ಯಾಕಂದ್ರೆ ಶುಕ್ರ ಆಸೆಗಳಿಗೆ ಕಾರಕ. ಅದಕ್ಕೊಂದು ಲಿಮಿಟ್ ಅಂತ ಇರುತ್ತೆ, ಕಂಟ್ರೋಲ್ ಅಂತ ಇರುತ್ತೆ. ಹೌದಪ್ಪ, ಬೇಕಾಗಿದ್ದೆಲ್ಲ ತಗೊಳಕ್ಕೆ ದುಡ್ಡು ಇರ್ಬೇಕಲ್ವಾ, ನಾಳೆಗೂ ಹಣವನ್ನ ಸೇವ್ ಮಾಡಿ ಇಡ್ಬೇಕಲ್ವಾ ಅನ್ನೋದೊಂದು ಜವಾಬ್ದಾರಿ ಇರುತ್ತೆ. ಯಾಕೆಂದ್ರೆ ನಿಮ್ ರಾಷ್ಟ್ರಾಧಿಪತಿ ಅಲ್ವಾ, ಆ ಜವಾಬ್ದಾರಿ ಕೂಡ ಇರುತ್ತೆ. ಆದ್ರೆ ಈ ಶುಕ್ರ ಚಂದ್ರನ ಮನೆಗೆ ಬಂದ್ಬಿಟ್ಟಿದಾನಲ್ವಾ, ಇದೇನ್ ತೋರಿಸುತ್ತೆ ಅಂದ್ರೆ ಚಂದ್ರ ಮನಸ್ಸಿಗೆ ಲಿಮಿಟ್ ಇಲ್ಲ, ಅದು ಕೇಳ್ತಾನೆ ಇರುತ್ತೆ. ತುಂಬಾ ವೇಗವಾಗಿ ಅಂದ್ರೆ ಗಾಳಿಗಿಂತ ವೇಗವಾಗಿ ಚಲಿಸುವಂತದ್ದು ಮನಸ್ಸು. ನಾವ್ ಇಲ್ಲಿ ಕುತ್ಕೊಂಡು ಯಾವ್ದೋ ಊರ್ ಬಗ್ಗೆ ಯೋಚನೆ ಮಾಡ್ತೀವಿ, ಗಾಳಿನೂ ಅಷ್ಟು ಫಾಸ್ಟ್ ಆಗಿ ಚಲಿಸೋದಿಲ್ಲ. ಹಾಗಾಗಿ ಸ್ವಲ್ಪ ಆಸೆಗಳ ಮೇಲೆ ಕಡಿವಾಣವನ್ನ ಹಾಕೊಳ್ಳಿ. ಯಾಕಂದ್ರೆ ಬೇಕಾದ್ದು ಬೇಡವಾದ್ದು ಎಲ್ಲದಕ್ಕೂ ಖರ್ಚುಗಳಾಗಿ ಸ್ವಲ್ಪ ವೇಸ್ಟ್ ಖರ್ಚುಗಳನ್ನ ಜಾಸ್ತಿ ಮಾಡ್ತೀರಾ. ಹಾಗಾಗಿ ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ಇನ್ನು ವ್ಯಾವಹಾರಿಕವಾಗಿ ಚೆನ್ನಾಗಿದೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗಾಗಿರ್ಬಹುದು, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡುವಂತವ್ರಿಗಾಗಿರ್ಬಹುದು, ಕೆಲಸದಲ್ಲಿ ಅಭಿವೃದ್ಧಿ ಇದೆ, ದುಡ್ಡು ಬರುತ್ತೆ ಚೆನ್ನಾಗಿ. ಹಣಕಾಸಿನ ಮುಗ್ಗಟ್ಟು ಅಂತೇನು ಇರೋದಿಲ್ಲ, ಬಟ್ ತುಂಬಾ ವ್ಯರ್ಥವಾಗಿ ಖರ್ಚು ಮಾಡಿ ಆಮೇಲೆ ಅಯ್ಯೋ ನಾನು ಇಷ್ಟೊಂದೆಲ್ಲ ಖರ್ಚು ಮಾಡ್ಬಿಟ್ಟಲ್ಲ ಅನ್ನೋ ತರ ನೀವು ಬೇಜಾರು ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಿ. ತೃತೀಯ ಭಾವದಲ್ಲಿ ಶುಕ್ರ ಬುಧ ಇರೋದ್ರಿಂದ ಸ್ನೇಹಿತರನ್ನ ಭೇಟಿ ಮಾಡುವಂಥದ್ದು, ಸ್ನೇಹಿತರು ಮನೆಗೆ ಬರುವಂಥದ್ದು, ತುಂಬಾ ಆತ್ಮೀಯರು ಮನೆಗೆ ಬರುವಂಥದ್ದು, ಮನೆಯಲ್ಲಿ ಒಂದ್ ರೀತಿ ಹಬ್ಬದ ವಾತಾವರಣ, ಶುಭ ಕಾರ್ಯಗಳು ಈ ತರದ್ದೆಲ್ಲ ಈ ವಾರದಲ್ಲಿ ಇರುತ್ತೆ. ತುಂಬಾ ಮನಸ್ಸಿಗೆ ಖುಷಿ ಸಿಗುತ್ತೆ ಇದರಿಂದ. ಯಾಕೆಂದ್ರೆ ತೃತೀಯ ಭಾವವನ್ನ ಮನಸ್ಸು ಅಂತ ಹೇಳ್ತೀವಿ, ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಿ, ಈ ಸುಪ್ತಾವಸ್ಥೆ ಅಂತ ಹೇಳ್ತೀವಲ್ಲ ಹಾಗೆ, ಚಿತ್ತ ಅಂತ ಕೂಡ ಕರಿಬಹುದು. ಇಲ್ಲಿ ಶುಕ್ರ ಮತ್ತೆ ಬುಧ ಇದ್ದಾಗ ಒಳ್ಳೊಳ್ಳೆ ಯೋಚನೆಗಳು, ಯಾಕಂದ್ರೆ ಬುಧ ನಿಮಗೆ ಪಂಚಮಾಧಿಪತಿ, ಶುಕ್ರ ನಿಮ್ಮ ರಾಶ್ಯಾಧಿಪತಿ. ಹಾಗಾಗಿ ಒಳ್ಳೆಯ ಯೋಚನೆಗಳು, ಒಂದ್ ರೀತಿ ಮನರಂಜನಾತ್ಮಕವಾದ ವಾತಾವರಣಗಳು ನಿಮ್ಮ ಮನಸ್ಸಿಗೆ ಬುಧವನ್ನ ಕೊಡುತ್ತೆ. ಆತ್ಮೀಯ ಮಿತ್ರ ಸ್ಥಾನ ಕೂಡ ಆಗಿರೋದ್ರಿಂದ ಮಿತ್ರರು ನಿಮ್ಮನ್ನ ಮಾತಾಡಿಸುವಂಥದ್ದು, ಮನೆಗೆ ಬರುವಂಥದ್ದು, ಇದರಿಂದಾಗಿ ಖುಷಿ ಇರುತ್ತೆ. ಚತುರ್ಥ ಭಾವಾಧಿಪತಿ ರವಿಗ್ರಹ ಚತುರ್ಥದಲ್ಲೇ ಇರೋದ್ರಿಂದ ತಾಯಿಯ ಒಂದು ಸಲಹೆ, ತಾಯಿ ಜೊತೆ ಮಾತಾಡೋದ್ರಿಂದ ಸಂತೋಷ ಸಿಗುತ್ತೆ. ಹಾಗೆ ಪ್ರಾಪರ್ಟಿ ವಿಚಾರದಲ್ಲಿ ಈಗ ಮನೆ ತಗೊಳ್ಳೋಂಥದ್ದಾಗಿರ್ಬೋದು, ಸೈಟ್ ತಗೊಳ್ಳೋದಾಗಿರ್ಬೋದು, ಸೇಲ್ ಮಾಡೋ ವಿಚಾರ. ಯಾಕೆಂದ್ರೆ 4ನೇ ಮನೇಲಿ ಕೇತು ಇದ್ದಾಗ ಈ ಸೇಲ್ ಮಾಡೋದಕ್ಕೆಲ್ಲ ತುಂಬಾ ಹೆಲ್ಪ್ ಮಾಡ್ತಾನೆ ಕೇತು ಗ್ರಹ. ರಾಹು ಕೇತುಗಳು ಯಾವುದೇ ಒಂದು ವಸ್ತುವನ್ನಾಗಲಿ ಅಥವಾ ನಿವೇಶನವಾಗಲಿ ಮಾರಾಟ ಮಾಡಿಸೋರು ಈ ರಾಹು ಕೇತುಗಳು. ಅಂದ್ರೆ ನಮ್ಮ ಕೈಯಿಂದ ಇನ್ನೊಬ್ಬರ ಕೈಗೆ ಅದನ್ನ ಹೋಗೋ ತರ ಮಾಡುವಂತ ಗ್ರಹಗಳಾಗಿರ್ತಾರೆ. ಈಗ ಕೇತುವಿನ ಜೊತೆಯಲ್ಲಿ ರವಿ ಇರೋದ್ರಿಂದ ಈ ತರ ಪ್ರಾಪರ್ಟಿ ಸೇಲ್ ಮಾಡ್ಬೇಕು ಆ ತರ ಎಲ್ಲ ಅನ್ಕೊಂಡಿದ್ರೆ ಈ ವಾರದಲ್ಲಿ ನೀವು ಅನ್ಕೊಂಡಿದ್ದು ಈಡೇರುವಂತಹ ಸಾಧ್ಯತೆಗಳು ಇದೆ. ಇನ್ನು ನಿಮಗೆ ಪಂಚಮದಲ್ಲಿ ಕುಜ ಇದ್ದಾನೆ, ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಏನ್ ತೊಂದರೆ ಇಲ್ಲ, ಯಾಕಂದ್ರೆ ಇವನಿಲ್ಲಿ ಕುಜ ಶತ್ರುನೋ ಮಿತ್ರನೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಪಂಚಮದಲ್ಲಿದ್ದಾಗ ನಾನು ಓದ್ಲೇಬೇಕು ಅನ್ನೋ ಹಠವನ್ನ ಕೊಡ್ತಾನೆ, ಒಳ್ಳೆಯ ಹಠ ಆಗಿರುತ್ತೆ. ಹಾಗೆ ಗುರುಬಲ ಕೂಡ ಇರೋದ್ರಿಂದ ಓದೋದ್ರಲ್ಲಿ ಆಸಕ್ತಿ ಕೂಡ ಇರುತ್ತೆ. ಒಳ್ಳೊಳ್ಳೆ ವಿಚಾರಗಳನ್ನ ತಿಳ್ಕೊಳ್ಳೋದು, ಒಳ್ಳೆ ವಿಚಾರಗಳನ್ನ ಮಾತಾಡೋದು, ಈ ತರದೆಲ್ಲವೂ ಕೂಡ ಇರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಬಹಳ ಚೆನ್ನಾಗಿದೆ, ಯಾಕಂದ್ರೆ ರವಿ ಸ್ವಕ್ಷೇತ್ರದಲ್ಲಿ ಕೇಂದ್ರದಲ್ಲಿ ಇಟ್ಕೊಂಡು 10ನೇ ಮನೆ ನೋಡ್ತಾ ಇದ್ದಾನೆ. ಹಾಗಾಗಿ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಕೂಡ ಈ ವಾರ ಚೆನ್ನಾಗಿದೆ. ಇನ್ನು ಲಾಭದಲ್ಲಿರುವಂತ ಶನಿ ಸ್ವನಕ್ಷತ್ರದಲ್ಲಿ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿದ್ದು ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಫಲವನ್ನ ಕೊಡ್ತಾ ಇದ್ದಾನೆ. ಈ ವಾರ ಪೂರ್ತಿ ವೃಷಭ ರಾಶಿಯವರಿಗೆ ಬಹಳ ಶುಭದಾಯಕ ವಾರ ಅಂತ ಹೇಳ್ಬೋದು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಗುರು ಗ್ರಹ ಸ್ಥಿತನಾಗಿದ್ದಾನೆ. ಕೆಲಸದ ಜವಾಬ್ದಾರಿ ಜಾಸ್ತಿ ಇರುತ್ತೆ, ಯಾಕೆಂದ್ರೆ ದಶಮಾಧಿಪತಿ ಇರೋದ್ರಿಂದ ಕೆಲಸಕ್ಕೆ ಜಾಸ್ತಿ ಸಮಯವನ್ನ ಮೀಸಲಾಗಿ ಇಡ್ತೀರಾ.
ಹಾಗೆ ವಾಕ್ಸ್ಥಾನದಲ್ಲಿ ಶುಕ್ರ ಮತ್ತು ಬುಧ ಇರೋದ್ರಿಂದ ಮಾತಿನ ಮೂಲಕ ಇತರರನ್ನ ಅಟ್ರಾಕ್ಟ್ ಮಾಡುವಂಥದ್ದು, ಯಾವುದೋ ಒಂದು ಕ್ಷೇತ್ರದಲ್ಲಿ ನಿಮ್ಮ ಮಾತಿನ ಮೂಲಕ, ನಿಮ್ಮ ಕೆಲಸದ ಮೂಲಕ ಬೇರೆಯವರು ನಿಮ್ಮನ್ನ ಅಂದ್ರೆ ಬೇರೆಯವರನ್ನ ನೀವು ಅಟ್ರಾಕ್ಟ್ ಮಾಡೋ ತರ ಆಗುತ್ತೆ. ಯಾಕಂದ್ರೆ ಶುಕ್ರ ಅಂದ್ರೇನೆ ಆಕರ್ಷಣೆ ಅಂತ ಹೇಳ್ತೀವಿ. ವಾಕ್ಸ್ಥಾನದಲ್ಲಿ ಶುಕ್ರ ಇದ್ದಾಗ ನಮ್ಮ ಮಾತು ಬೇರೆಯವರ ಮೇಲೆ ಒಳ್ಳೆಯ ಪರಿಣಾಮ ಉಂಟು ಮಾಡುತ್ತೆ. ಯಾಕಂದ್ರೆ ನೀವ್ ಏನ್ ಕಲ್ತಿರ್ತೀರಾ, ನಿಮ್ಗೆ ಏನ್ ಗೊತ್ತು ಅದನ್ನ ಬೇರೆಯವ್ರಿಗೆ ಹೇಳೋ ರೀತಿಯಲ್ಲಿ ಹೇಳಿದಾಗ ಕೆಲವ್ರಿಗೆ ಅದು ಇಷ್ಟ ಆಗ್ಬೋದು. ಇವಾಗ ನಾನು ಒಳ್ಳೇದನ್ನ ಹೇಳ್ತಾ ಇದ್ದೀನಿ, ಒಳ್ಳೆ ವಿಚಾರಗಳನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವ್ರಿಗೆ ಅದು ಇಷ್ಟ ಆಗ್ಬೋದು. ಕೆಲವರ ಜೀವನದ ಮೇಲೆ ಪ್ರಭಾವವನ್ನು ಉಂಟು ಮಾಡ್ಬೋದು, ಕೆಲವರ ಮನಸ್ಸಿನ ಮೇಲೆ ಪ್ರಭಾವವನ್ನು ಉಂಟು ಮಾಡ್ಬೋದು, ಕೆಲವ್ರಿಗೆ ಇಷ್ಟ ಆಗದೇನೂ ಹೋಗ್ಬೋದು. ಆದ್ರೆ ಮಿಥುನ ರಾಶಿಯವ್ರಿಗೆ ಏನಪ್ಪಾ ಅಂದ್ರೆ ಈ ವಾರದಲ್ಲಿ ನೀವು ಆಡುವಂತಹ ಮಾತು ಬೇರೆಯವರ ಮೇಲೆ ಉತ್ತಮ ಪರಿಣಾಮವನ್ನ ಉಂಟು ಮಾಡುತ್ತೆ. ಇನ್ಯಾರಿಗೋ ಸಮಾಧಾನವನ್ನ ಕೊಡುವಂತ ರೀತಿಯಲ್ಲಿ ಇರುತ್ತೆ. ಇನ್ನು ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಆಕಸ್ಮಿಕ ಧನಲಾಭ, ಹಾಗೆ ತುಂಬಾ ಪ್ರೀತಿ ಪಾತ್ರರು ಏನಾದ್ರೂ ಗಿಫ್ಟ್ ಕೊಡುವಂಥದ್ದು, ಅವರಿಂದ ಏನೋ ಒಂದು ಅನುಕೂಲ ಅಥವಾ ಸರ್ಪ್ರೈಸ್ ಆಗಿ ಮನೆಗೆ ಬರ್ಬೋದು, ಈ ತರದ್ದೆಲ್ಲ ಆಗತ್ತೆ. ಕುಟುಂಬದ ಒಂದು ವಿಚಾರ ಅಂತ ತಗೊಂಡಾಗ ಕುಟುಂಬ ಸ್ಥಾನದಲ್ಲೇ ಬುಧ ಶುಕ್ರ ಇರೋದ್ರಿಂದ ಕುಟುಂಬದಲ್ಲಿ ಸಂತೋಷ, ನೆಮ್ಮದಿ ಇದೆಲ್ಲವೂ ಇರುತ್ತೆ. ಈಗಾಗ್ಲೇ ಮಿಥುನ ರಾಶಿಯವರಿಗೆ ಫ್ಯಾಮಿಲಿಯಲ್ಲಿ ಕೆಲವು ಸಮಸ್ಯೆಗಳಿತ್ತು ಅಂದ್ರೆ ಕೂತ್ಕೊಂಡು ಮಾತನಾಡಿ ಎಲ್ಲವನ್ನ ಬಗೆಹರಿಸುವಂತದ್ದಾಗತ್ತೆ. ಯಾಕಂದ್ರೆ ಯೋಗಕಾರಕರೇ ನಿಮ್ಮ ವಾಕ್ಸ್ಥಾನದಲ್ಲಿ ಇರೋದ್ರಿಂದ. ಇನ್ನು ತೃತೀಯ ಭಾವದಲ್ಲಿ ಸ್ವಕ್ಷೇತ್ರದಲ್ಲಿ ರವಿ ಇರೋದ್ರಿಂದ ಮನಸ್ಸಿನಲ್ಲಿ ಆತ್ಮಬಲ ಹೆಚ್ಚಾಗುತ್ತೆ, ಕೆಲಸದ ಕಡೆ ಗಮನ ಹೆಚ್ಚಾಗುತ್ತೆ. ಹಾಗೆ ಕೆಲವರನ್ನ ಅಂದ್ರೆ ನಿಮ್ಮ ಜೀವನಕ್ಕೆ ಯಾರು ನಿಮ್ ಜೊತೆನಲ್ಲಿ ಇರೋದಕ್ಕೆ ಅಥವಾ ನಿಮ್ಮ ಸ್ನೇಹ ಪಡೆಯೋದಕ್ಕೆ ಅರ್ಹರಲ್ಲ ಅಂತವ್ರನ್ನ ಕಂಪ್ಲೀಟ್ ದೂರ ಮಾಡ್ಕೊಳ್ತೀರ ಈ ವಾರದಲ್ಲಿ. ಇನ್ನು ಚತುರ್ಥ ಭಾವದಲ್ಲಿ ಮಂಗಳ ಗ್ರಹ ಸ್ಥಿತನಾಗಿರೋದ್ರಿಂದ ಮನೆ ತಗೊಳ್ಳೋದು ಅಥವಾ ಸೈಟ್ ತಗೊಳ್ಳೋದು, ವಾಹನವನ್ನ ಖರೀದಿ ಮಾಡೋದು, ಅದರಲ್ಲೂ ನಿವೇಶನವನ್ನ ತಗೊಳ್ಳೋದು ಅಥವಾ ಕೃಷಿ ಭೂಮಿಯನ್ನ ತಗೊಳ್ಳೋದು. ಭೂಮಿ ಪುತ್ರ ಮಂಗಳ 4ನೇ ಮನೇಲಿ ಇರೋದ್ರಿಂದ, ಅವನ ಮೇಲೆ ಶನಿಯ ದೃಷ್ಟಿ ಇರೋದ್ರಿಂದ ಈ ಎರಡು ವಿಚಾರದಲ್ಲಿ ಅಂದ್ರೆ ಲ್ಯಾಂಡ್ ಪರ್ಚೇಸ್ ಮಾಡುವಂತ ವಿಚಾರ ಅಂತ ಬಂದಾಗ ನಿಮ್ಗೆ ತುಂಬಾ ಚೆನ್ನಾಗಿದೆ ಈ ವಾರ. ಅದಷ್ಟೇ ಅಲ್ಲ, ಈಗ ಭೂಮಿ ವಿಚಾರವಾಗಿ ಏನೋ ಸಮಸ್ಯೆ ಇದೆ, ಯಾವುದೋ ಒಂದು ನಿಮ್ಮ ಆಸ್ತಿ ವಿಚಾರದಲ್ಲಿ ಲಿಟಿಗೇಷನ್ ಇದೆ, ಪ್ರಾಬ್ಲಮ್ ಇದೆ, ಅದನ್ನೆಲ್ಲ ಬಗೆಹರಿಸ್ಕೊಳ್ಳೋದಕ್ಕೆ ಉತ್ತಮವಾದಂತಹ ಒಂದು ಟೈಮ್ ಇದು. ಬಗೆಹರಿಸ್ಕೊಳ್ಳೋದಕ್ಕೆ ಸಾಕಷ್ಟು ಮಾರ್ಗಗಳು ನಿಮ್ಗೆ ಸಿಗುತ್ತೆ, ಕೆಲವರ ಸಲಹೆ ಸಿಗತ್ತೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇವಾಗ ಪ್ರಾಪರ್ಟಿ ತಗೋಬೇಕು ಅಂದ್ರೆ ಹಣಕಾಸಿನ ವ್ಯವಸ್ಥೆ ಕೂಡ ಇರ್ಬೇಕಲ್ವಾ. ನಿಮಗೆ ಧನಸ್ಥಾನ ತುಂಬಾ ಚೆನ್ನಾಗಿರೋದ್ರಿಂದ ದುಡ್ಡು ಕಾಸಿನ ದುಡ್ಡು ಕೂಡ ಹೊಂದಿಸ್ಕೊಂಡ್ಬಿಡ್ತೀರ ನೀವು. ಕೆಲವೊಂದ್ಸಲ ಹಾಗೆ ನೋಡಿ, ಕೆಲವ್ರಿಗೆ ಏನಾದ್ರೂ ಒಂದು ಮನೆ ಕಟ್ಟಬೇಕು ಅಥವಾ ವಾಹನ ತಗೋಬೇಕು ಅಥವಾ ಏನೋ ಒಂದು ಸೈಟ್ ತಗೋಬೇಕು ಅಂದಾಗ ಹಣಕಾಸನ್ನ ಹೊಂದಿಸ್ಕೊಳ್ಳೋಕ್ ತುಂಬಾ ಕಷ್ಟ ಪಡ್ತಾರೆ. ಆ ಮನೆ ಕಟ್ಟೋ ಟೈಮಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ತಡೆ ಆಗುತ್ತೆ, ಈ ತರ ಎಲ್ಲ ಆಗುತ್ತೆ. ಬಟ್ ಕೆಲವ್ರಿಗೆ ಎಷ್ಟು ಬೇಗ ಬೇಗ ಆಗೋಯ್ತು ಅನ್ನೋದೇ ಗೊತ್ತಾಗಲ್ಲ, ಹಂಗಾಗತ್ತೆ. ಹಾಗಾಗಿ ನಿಮಗೆ ಈ ತರ ಈ ವಾರದಲ್ಲಿ ಈ ವಿಚಾರವಾಗಿ ಬಹಳಷ್ಟು ಅನುಕೂಲಗಳಾಗುತ್ತೆ. ಪಂಚಮಾಧಿಪತಿ 2ನೇ ಮನೇಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಿಮ್ ರಾಶಿಯಲ್ಲೇ ಗುರು ಇರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಆಸಕ್ತಿಯನ್ನು ಕೊಡ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಈ ವಾರದಲ್ಲಿ. ಇನ್ನು ಮಿಥುನ ರಾಶಿಯವರಿಗೆ ಯಾವುದೇ ಗ್ರಹಗಳು ಕೂಡ ನಿಮ್ಗೆ ಅಶುಭ ಫಲ ಅಂತ ಕೊಡ್ತಾ ಇಲ್ಲ. ಆದ್ರೆ ಭಾಗ್ಯದಲ್ಲಿರ್ತಕ್ಕಂತಹ ರಾಹು ನಿಮ್ಮ ತಂದೆಯ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಬೇಸರನ್ನು ಉಂಟು ಮಾಡಬಹುದು. ಹಾಗಾಗಿ ದುರ್ಗ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಶುಕ್ರ ಹೊಂದಿದ್ದಾನೆ ಈ ವಾರದಲ್ಲಿ. ಶುಕ್ರ ಅಂತಂದ್ರನೆ ಸುಖ, ವೈಭೋಗ, ಸಂತೋಷ, ಮನರಂಜನೆ ಇದೆಲ್ಲವನ್ನ ಕೊಡುವಂತಹ ಗ್ರಹ. 4ನೇ ಮನೆಗೆ ಬಂದಿರುವಂತಹ ಶುಕ್ರನಿಂದಾಗಿ ಕರ್ಕಾಟಕ ರಾಶಿಯವರಿಗೆ ಒಂದಷ್ಟು ಬದಲಾವಣೆಗಳು ಈ ವಾರದಲ್ಲಿ ಆಗತ್ತೆ. ಏನಪ್ಪಾ ಅಂದ್ರೆ, ತಾಯಿಯ ವಿಚಾರವಾಗಿ ಏನಾದ್ರೂ ಸಮಸ್ಯೆಗಳಿತ್ತು ಇಷ್ಟು ದಿನ ಅಂತಂದ್ರೆ, ಅಂದ್ರೆ ನಿಮ್ಮ ಮಾತೃವಿನ ಆರೋಗ್ಯದಲ್ಲಿ ಏನೋ ತೊಂದರೆ ಇತ್ತು ಅಥವಾ ತಾಯಿಯ ಆಸ್ತಿ ವಿಚಾರದಲ್ಲಿ ಏನೋ ಸಮಸ್ಯೆಗಳಾಗಿತ್ತು, ಈ ತರದ್ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಈ ವಾರದಲ್ಲಿ ಬಗೆಹರಿಸಿಕೊಳ್ಳೋದಕ್ಕೆ ನಿಮ್ಗೆ ಅನೇಕ ಅವಕಾಶಗಳು ಸಿಗತ್ತೆ. ನಿಮ್ಮ ರಾಶಿಗೆ ಶುಕ್ರ ಬಂದಿರೋದ್ರಿಂದ ಆಸ್ತಿ ವಿಚಾರವಾಗಿ, ಮನೆ ವಿಚಾರವಾಗಿ ಏನಾದ್ರೂ ಇನ್ವೆಸ್ಟ್ ಮಾಡೋದಾದ್ರೆ ತುಂಬಾ ಒಳ್ಳೆ ಟೈಮ್. ಯಾಕಂದ್ರೆ 12ನೇ ಮನೆಯಲ್ಲಿ ಗುರು ಇದ್ರೆ ಒಳ್ಳೆ ಕೆಲಸಗಳಿಗೆ ಹಣವನ್ನ ವಿನಿಯೋಗ ಮಾಡ್ತಾರೆ. ಈ 12ನೇ ಮನೆ ಅನ್ನೋದು ಖರ್ಚು, ಅಲ್ಲಿ ಗುರು ಬಂದ್ರೆ ಒಳ್ಳೆ ಕೆಲ್ಸಕ್ಕೆ ನೀವು ಹಣ ಖರ್ಚು ಮಾಡ್ತೀರಾ. ಅದು ನಿಮಗೆ ಇನ್ವೆಸ್ಟ್ಮೆಂಟ್ ಅಂತ ಆಗಬಹುದು ಮುಂದಿನ ದಿನಗಳಲ್ಲಿ.
ಇದನ್ನ ತೋರಿಸುತ್ತೆ. ಈಗ ಸದ್ಯಕ್ಕೆ ಗುರು 12ನೇ ಮನೆಗೆ ಬಂದಿದ್ದಾನಲ್ವಾ, ನಿಮ್ಮ ರಾಶಿಗೆ ಶುಕ್ರ ಚತುರ್ಥಾಧಿಪತಿ ಲಾಭಾಧಿಪತಿಯಾಗಿ ಶುಕ್ರ ಬಂದಿರೋದ್ರಿಂದ ಮನೆ ತಗೊಳ್ಳುವಂಥದ್ದು, ಸೈಟ್ ತಗೊಳ್ಳುವಂಥದ್ದು, ಈ ತರದ್ದು ಏನಾದ್ರು ತಗೊಳ್ಳೋದಿದ್ರೆ ಅದಕ್ಕೆ ನಿಮ್ಗೆ ಒಳ್ಳೆಯ ಕಾಲ ಈ ವಾರದಲ್ಲಿ ಕೂಡಿ ಬರುತ್ತೆ. ಅದಷ್ಟೇ ಅಲ್ಲದೆ ಶುಕ್ರ ನಿಮ್ಮ ರಾಶಿಗೆ ಬಂದಿರೋದ್ರಿಂದ ನಿಮ್ಮ ಕೆಲವು ಆಸೆಗಳನ್ನ ಈಡೇರಿಸ್ಕೊಳ್ತೀರಾ. ಮನೆಗೆ ಕೆಲವೊಂದಿಷ್ಟು ವಸ್ತುಗಳನ್ನ ತರಬೇಕು, ಕೆಲವೊಂದು ಪ್ರದೇಶಗಳಿಗೆ ಹೋಗ್ಬೇಕು, ಏನೋ ನಿಮ್ಗೆ ತಗೋಬೇಕು ಅಂತ ಆಸೆ ಇರುತ್ತೆ. ವಸ್ತ್ರಗಳನ್ನ ತಗೋಬೇಕು ಅಥವಾ ಒಡವೆಗಳನ್ನ ತಗೋಬೇಕು, ಈ ತರದ್ದು ಏನೇ ಆಸೆಗಳಿದ್ರು ಕೂಡ ಅಂತಹ ಆಸೆಗಳನ್ನ ಈ ವಾರದಲ್ಲಿ ಈಡೇರಿಸ್ಕೊಳ್ತೀರಾ. 2ನೇ ಮನೆಯಲ್ಲಿ ರವಿ ಗ್ರಹ ಸ್ಥಿತನಾಗಿದ್ದಾನೆ. 2ನೇ ಮನೆ ಅಧಿಪತಿ 2ನೇ ಮನೆಯಲ್ಲೇ ಇದ್ದಾನೆ. ಹಣಕಾಸಿನ ವಿಷಯದಲ್ಲಿ ತೊಂದರೆ ಇಲ್ಲ. ಸ್ವಂತ ವ್ಯಾಪಾರ ವ್ಯವಹಾರಗಳನ್ನ ಮಾಡುವಂತವ್ರಿಗೆ ತಕ್ಕ ಮಟ್ಟಿಗೆ ಲಾಭ ಆದಾಯ ಎಲ್ಲವೂ ಇರುತ್ತೆ. ಖರ್ಚುಗಳು ಸಹಜವಾಗಿ ಆಗುತ್ತೆ, ಆದ್ರೆ ಆದಾಯಕ್ಕೆ ಕೊರತೆ ಇಲ್ಲ. ಇನ್ನು ತೃತೀಯ ಭಾವದಲ್ಲಿ ಮಂಗಳ ಇದ್ದಾನೆ. ಮಕ್ಕಳ ವಿಷಯದಲ್ಲಿ ಚಿಂತೆ ಈ ವಾರವೂ ಹಾಗೇ ಮುಂದುವರಿಯುತ್ತೆ. ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ತೀರಾ ಮಕ್ಕಳ ವಿಷಯದಲ್ಲಿ. ಹೆಂಗೋ ಏನೋ ಅಂತ ನೆಗೆಟಿವ್ ಆಲೋಚನೆಗಳು, ನಕಾರಾತ್ಮಕವಾಗಿ ತುಂಬಾ ಆಲೋಚನೆ ಮಾಡುವಂಥದ್ದು ಜಾಸ್ತಿ ಇರುತ್ತೆ. ತುಂಬಾ ಯೋಚನೆ ಮಾಡ್ಬೇಡಿ, ಅದರಿಂದ ಏನು ಸಮಸ್ಯೆ ಬಗೆಹರಿಯೋದಿಲ್ಲ. ಅದ್ರ ಬದಲಾಗಿ ಪರಿಹಾರಗಳನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಷಷ್ಠ ಭಾವಾಧಿಪತಿ ಗುರುಗ್ರಹ 12ನೇ ಮನೆಯಲ್ಲಿದ್ದಾನೆ. ಬೇರೆಯವರ ಕೈ ಕೆಳಗೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಚೆನ್ನಾಗಿದೆ, ಆದರೆ ಕೆಲಸಗಳು ಸ್ವಲ್ಪ ನಿಧಾನ ಆಗ್ತಾ ಇರುತ್ತೆ ಅಷ್ಟೇ, ಆದ್ರೆ ಬೇರೆ ಏನು ತೊಂದರೆಗಳಿಲ್ಲ. ರವಿ ಗ್ರಹ 2ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಹಾಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲವು ಕೆಲಸ ಕಾರ್ಯಗಳಾಗಬೇಕು, ಕೆಲವು ಅಧಿಕಾರಿಗಳ ಹತ್ರ ಮಾತಾಡ್ಬೇಕು, ಕೆಲವು ರಾಜಕೀಯ ವ್ಯಕ್ತಿಗಳ ಹತ್ರ ಮಾತಾಡ್ಬೇಕು, ಈ ತರದ್ದೆಲ್ಲ ಇದ್ರೆ ಈ ವಾರದಲ್ಲಿ ಅದಕ್ಕೆಲ್ಲ ಅವಕಾಶಗಳು ಸಿಗುತ್ತೆ. ಸರಿಯಾದ ರೀತಿಯಲ್ಲಿ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಭಾಗ್ಯದಲ್ಲಿ ಶನಿ ಗ್ರಹ ಇರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಇನ್ನು ಈ ವಾರದಲ್ಲಿ ನೀವು ಮಾಡಲೇಬೇಕಾಗಿರೋ ಪರಿಹಾರ, ಈ ವಾರದ ಮಂಗಳವಾರ ತೊಗರಿ ಬೇಳೆ ಮತ್ತು ಕಡಲೆಬೇಳೆ ಇದೆರಡನ್ನು ದಾನ ಮಾಡಿ. ಇದರಿಂದ ತುಂಬಾ ಅನುಕೂಲ ಆಗತ್ತೆ. ಗುರುಪಾದುಕ ಮಂತ್ರ ಅಥವಾ ಗುರುಗಳಿಗೆ ಸಂಬಂಧಪಟ್ಟಂತಹ ಮಂತ್ರವನ್ನ ಹೇಳ್ಕೊಳ್ಳುವಂಥದ್ದು. ಸಾಧ್ಯವಾದ್ರೆ ಗುರುವಾರ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಗುರುಗಳ ಆಶೀರ್ವಾದ ತಗೊಂಡ್ ಬನ್ನಿ. ಯಾಕೆಂದ್ರೆ 12ನೇ ಮನೇಲಿ ಗುರು ಇದ್ದಾಗ ಗುರುಬಲ ಇರೋದಿಲ್ಲ, ದುಡ್ಡು ನಿಮ್ಗೆ ಖರ್ಚಾಗ್ತಾ ಇರುತ್ತೆ. ಒಳ್ಳೇದಕ್ಕೆ ಏನಕ್ಕಾದ್ರೂ ಇನ್ವೆಸ್ಟ್ ಮಾಡ್ಬಿಡೋದು ಒಳ್ಳೇದು ಈ ಟೈಮಲ್ಲಿ. ಇಲ್ಲಾಂದ್ರೆ ನಿಮ್ಮ ಹತ್ರ ಇರೋ ದುಡ್ಡು ಇನ್ ಯಾವುದೋ ರೂಪದಲ್ಲಿ ವೇಸ್ಟ್ ಆಗಿ ಖರ್ಚಾಗೋದು. ನೋಡಿ, ಯಾವುದೋ ಒಂದು ಬಿಸ್ನೆಸ್ ಇನ್ವೆಸ್ಟ್ ಮಾಡ್ಬಿಡ್ತೀರಾ, ಲಾಸ್ ಆಯ್ತು, ಆ ತರ ಎಲ್ಲ ಆಗತ್ತೆ. ಹಾಗಾಗಿ ಈ ಮನೆ ಪ್ರಾಪರ್ಟಿ ಇಂಥದಕ್ಕೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಈ ವಾರದಲ್ಲಿ ಆ ತರದ್ದೇನಾದ್ರೂ ನಿಮ್ಮ ಆಸೆ ಆ ತರದ್ದೇನಾದ್ರು ಇದ್ರೆ ಈ ವಾರದಲ್ಲಿ ಅಂಥದ್ದಕ್ಕೆ ಉತ್ತಮವಾದ ಕಾಲ ಕೂಡಿ ಬರುತ್ತೆ. ಏನೋ ಒಂದು ಒಳ್ಳೆ ನೀವು ಇಷ್ಟಪಡುವಂತಹ ಒಂದು ನಿವೇಶನ ಅಥವಾ ನಿಮ್ಗೆ ಇಷ್ಟ ಆಗೋ ತರ ಒಂದು ಮನೆನೋ ಇನ್ನೇನೋ ಸಿಗುವಂತದ್ದಾಗತ್ತೆ. ಹಾಗಾಗಿ ಅಂತಹ ಏನಾದ್ರೂ ಅವಕಾಶಗಳು ಸಿಕ್ಕಿದ್ರೆ ಅದನ್ನ ಸರಿಯಾಗಿ ಬಳಸ್ಕೊಳ್ಳಿ, ಒಳ್ಳೇದಾಗತ್ತೆ. ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದ ರವಿಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರ್ತಾನೆ. ಇದು ಬಹಳ ವಿಶೇಷ. ಯಾಕೆಂದ್ರೆ ನಿಮ್ಮ ರಾಶ್ಯಾಧಿಪತಿಯಾದ ರವಿಗ್ರಹ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ನಿಮ್ಮ ಮನೋಬಲ ಹೆಚ್ಚಾಗತ್ತೆ. ನಿಮ್ಮ ಕೆಲಸಗಳು ಯಾವ್ದಾವ್ದೆಲ್ಲ ಇನ್ಕಂಪ್ಲೀಟ್ ಆಗಿತ್ತು ಅದೆಲ್ಲವೂ ಕಂಪ್ಲೀಟ್ ಆಗತ್ತೆ. ಹಾಗೆ ಕೆಲಸದ ಮೇಲೆ ಗಮನ ಜಾಸ್ತಿ ಆಗತ್ತೆ ನಿಮ್ಗೆ. ಹಾಗಾಗಿ ಒಂದಷ್ಟು ಯೋಜನೆಗಳನ್ನ ರೂಪಿಸ್ಕೊಳ್ತೀರಾ ಈ ವಾರದಲ್ಲಿ. ಎಲ್ಲವನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಬಹಳ ಪ್ರಯತ್ನ ಮಾಡ್ತೀರಾ. ಬಟ್ ಆ ಪ್ರಯತ್ನದಲ್ಲಿ ಒಂದಿಷ್ಟು ಅಡೆತಡೆಗಳು ಬಂದೇ ಬರುತ್ತೆ. ಆದ್ರೂ ಕೂಡ ಧೈರ್ಯವಾಗಿ ಅದನ್ನ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ಕೆಲಸಗಳನ್ನ ಹೆಚ್ಚಾಗಿ ಮಾಡ್ಕೊಳ್ತಾ ಹೋಗ್ತೀರಾ. ಇನ್ನು ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂಥ ರವಿಯಿಂದಾಗಿ ನಿಮ್ಗೆ ಏನಾದ್ರೂ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳಿತ್ತು ಮುಂಚೆ ಅಂತಂದ್ರೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ 2ನೇ ಮನೆಯಲ್ಲಿ ಮಂಗಳ ಸ್ಥಿತನಾಗಿರ್ತಾನೆ. ಹಣಕಾಸಿನ ವಿಷಯದಲ್ಲಿ ತಕ್ಕ ಮಟ್ಟಿಗೆ ಒಂಚೂರು ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಅನುಕೂಲವನ್ನ ಮಂಗಳ ಗ್ರಹ ಮಾಡ್ಕೊಡ್ತಾನೆ. ಆದ್ರೂ ನಿಮಗೆ ಹಣಕಾಸಿನ ಒಂದು ಹಣಕಾಸಿನ ವಿಚಾರದಲ್ಲಿ ತೃಪ್ತಿ ಇರೋದಿಲ್ಲ. ಯಾಕಂದ್ರೆ ನಿಮ್ಮ ಒಂದು ಕೆಲಸ ಆಗಿರ್ಬಹುದು, ನಿಮ್ದು ಹಾರ್ಡ್ ವರ್ಕ್ ಆಗಿರ್ಬಹುದು, ಒಂದು ಹೆಚ್ಚಿನ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರ ನೀವು. ಆದ್ರೆ ಇಲ್ಲಿ 12ನೇ ಮನೆಯಲ್ಲಿ ಶುಕ್ರ ಬುಧ ಇರೋದ್ರಿಂದ ನಿಮ್ಗೆ ದುಡ್ಡು ಬಂದ್ರೂ ಕೂಡ ಉಳಿತಾಯ ಮಾಡಕ್ಕಾಗಲ್ಲ, ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಮಟ್ಟಕ್ಕೆ ಲಾಭ ಬರೋದಿಲ್ಲ. ಆದರೂ ಹಣಕಾಸಿನ ಮುಗ್ಗಟ್ಟು, ತುಂಬಾ ದುಡ್ಡಿನ ಸಮಸ್ಯೆ ಅನ್ನೋ ತರ ಆಗಲ್ಲ. ಯಾಕಂದ್ರೆ 2ನೇ ಮನೆಯಲ್ಲಿ ಭಾಗ್ಯಾಧಿಪತಿ ಇದ್ದಾನೆ.
ಲಾಭದಲ್ಲಿ ಗುರು ಇದ್ದಾನೆ. ಹಾಗಾಗಿ ಈ ಗುರು ನಿಮ್ಗೆ ಕಂಪ್ಲೀಟ್ ಫೈನಾನ್ಷಿಯಲಿ ಫುಲ್ ಲಾಸ್ ಆಗೋದಕ್ಕೆ ಬಿಡೋದಿಲ್ಲ. ಹಾಗೆ ಮಂಗಳ ಗ್ರಹ ಕೂಡ ನಿಮ್ಗೆ ತೊಂದರೆಗಳು ಬರೋದಕ್ಕೆ, ಹಣಕಾಸಿನ ವಿಷಯದಲ್ಲಿ ತೊಂದರೆಗಳು ಬರೋದಕ್ಕೆ ಬಿಡೋದಿಲ್ಲ. ಆದ್ರೆ ವಾಕ್ಸ್ಥಾನದಲ್ಲಿರ್ತಕ್ಕಂತಹ ಮಂಗಳನನ್ನ ಶನಿ ನೋಡ್ತಾ ಇರೋದ್ರಿಂದ ಮಾತಿನ ವಿಷಯದಲ್ಲಿ ಒಂದಷ್ಟು ಸಮಸ್ಯೆಗಳಾಗುತ್ತೆ. ವಾಕ್ಸ್ಥಾನಾಧಿಪತಿನು ವ್ಯಯದಲ್ಲಿದ್ದಾನೆ ನೋಡಿ. ಮಾತಿನ ಮೂಲಕ ನಿಮ್ಮ ಸ್ನೇಹಿತರು ಅಥವಾ ಬಂಧುಗಳು ಅಥವಾ ಯಾರೋ ನಿಮ್ಗೆ ಬೇಕಾದವ್ರನ್ನ ನೀವು ದೂರ ಮಾಡ್ಕೊಳ್ಳುವಂತಹ ಪರಿಸ್ಥಿತಿಗಳು ಬರುತ್ತೆ. ಯಾಕಂದ್ರೆ ವಾಕ್ಸ್ಥಾನದಲ್ಲಿರೋ ಮಂಗಳನ ಮೇಲೆ ಶನಿಯ ದೃಷ್ಟಿ ಇದೆ. ಮಾತಿನ ಬಗ್ಗೆ ಬಹಳ ಹಿಡಿತದಿಂದ ಇರ್ಬೇಕಾಗತ್ತೆ. ಯಾಕಂದ್ರೆ ಕೋಪದಿಂದ ಮಾತಾಡೋ ತರ ಮಾಡ್ತಾನೆ ಮಂಗಳ ಮತ್ತೆ ಶನಿ. ಕೋಪದಿಂದ ಮಾತಾಡ್ತಾ ಮಾತಾಡ್ತಾ ನೀವು ಏನೋ ಒಂದು ಬೇರೆಯವರಿಗೆ ಹರ್ಟ್ ಆಗೋ ತರ ಮಾತಾಡಿ ತುಂಬಾ ಆತ್ಮೀಯರು ಅಥವಾ ತುಂಬಾ ಸ್ನೇಹಿತರು ಅಥವಾ ಬಂಧುಗಳಾಗಿರ್ತಾರೆ, ಅವರು ನಿಮ್ಮಿಂದ ಕಂಪ್ಲೀಟ್ ದೂರ ಆಗೋ ತರ ಕೆಲವೊಂದು ಸನ್ನಿವೇಶಗಳು ಈ ವಾರದಲ್ಲಿ ಬರುತ್ತೆ. ಎಷ್ಟು ಸಮಾಧಾನದಿಂದ ಇರ್ತಿರೋ, ಎಷ್ಟು ಮಾತು ಕಡಿಮೆ ಮಾಡ್ತಿರೋ ಅಷ್ಟು ಒಳ್ಳೇದು. ಇನ್ನು ಚತುರ್ಥ ಭಾವಾಧಿಪತಿ ಕುಜನ ಮೇಲೆ ಶನಿ ದೃಷ್ಟಿ ಇರೋದ್ರಿಂದ ಆಸ್ತಿ ವಿಚಾರದಲ್ಲಿ ಏನಾದ್ರೂ ಸ್ವಲ್ಪ ಲಿಟಿಗೇಷನ್ಸ್ ಅದು ಇದು ತೊಂದರೆಗಳಿದೆ ಅಂದ್ರೆ ಅದು ಹಾಗೆ ಮುಂದುವರಿಯುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕೆಲಸಗಳು ಕೂಡ ಮುಂದುವರಿಯುತ್ತೆ. ಸ್ವಲ್ಪ ನಿಧಾನ 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 ಸ್ವಲ್ಪ ಅಡೆತಡೆಗಳಾಗ್ತಾ ಇರುತ್ತೆ, ಬೇಗ ಆಗೋದಿಲ್ಲ. ಹಾಗೆ ಪ್ರಾಪರ್ಟಿ ತಗೋಬೇಕು, ಎಲ್ಲಾದ್ರೂ ಒಂದ್ ಕಡೆ ಕೃಷಿ ಭೂಮಿ ತಗೋಬೇಕು ಅಥವಾ ಸೈಟ್ ತಗೋಬೇಕು ಅಂತ ಓಡಾಡ್ತಾ ಇದ್ದೀರಾ ಅಂತಂದ್ರೆ ಹೆಂಗೆ ಅಂದ್ರೆ ನಿಮ್ಗೆ ಇನ್ನೇನ್ ಸಿಕ್ಬಿಡ್ತು, ನೀವ್ ಅನ್ಕೊಂಡ್ ಹಾಗೆ ಎಲ್ಲ ಚೆನ್ನಾಗಿದೆ ಅನ್ಸುತ್ತೆ, ಕೊನೆಯಲ್ಲಿ ನೋಡಿದ್ರೆ ಅಲ್ಲಿ ಏನೋ ಒಂದ್ ಸಮಸ್ಯೆ ಇರುತ್ತೆ, ಬೇಡ ಅಂತ ಡಿಸೈಡ್ ಮಾಡ್ತೀರಾ, ಅಥವಾ ಎಲ್ಲೂ ನಿಮ್ಗೆ ಅನುಕೂಲಗಳೇ ಆಗ್ತಲ್ಲ, ಈ ತರ ಸ್ವಲ್ಪ ಆವಿಷಯವಾಗಿ ಬೇಸರಗಳಾಗುತ್ತೆ. ಪಂಚಮಾಧಿಪತಿ ಗುರುಗ್ರಹದ ದೃಷ್ಟಿ ಪಂಚಮಕ್ಕಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಅಷ್ಟೇ ಏನು ಸಮಸ್ಯೆ ಇಲ್ಲ. ಆದ್ರೆ ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ ಒಂದಿಷ್ಟು ಕೆಲಸದಲ್ಲಿ ಕಷ್ಟಗಳು, ಅಂದ್ರೆ ಕೆಲಸದ ಹೊರೆ ನಿಮ್ ಮೇಲ್ ಸಿಕ್ಕಾಬಟ್ಟೆ ಹೊರೆ ಹೊರಿಸ್ತಾರೆ ಅನ್ನೋ ತರದಲ್ಲಿ ಎಲ್ಲಾ ಕೆಲಸ ನಿಮ್ಗೆ ಹೇಳ್ತಾರೆ. ಸ್ವಲ್ಪ ಕಷ್ಟ ಅನ್ನಿಸ್ತಿರುತ್ತೆ. ಆದ್ರೆ ಈ 2 ವಾರಕ್ಕೆ ಮುಂಚೆ ಹೋಲಿಸ್ಕೊಂಡ್ರೆ ಈ ವಾರ ಸ್ವಲ್ಪ ಪರವಾಗಿಲ್ಲ. ಯಾಕಂದ್ರೆ ನಿಮ್ಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನಿಮ್ ಕೆಲಸಗಳಲ್ಲಿ ನಿರತ ಆಗ್ತೀರಾ. ಆದ್ರೆ ಹೆಚ್ಚು ವರ್ಕ್ ಪ್ರೆಷರ್ ಇದ್ದಾಗ ಸ್ವಲ್ಪ ಟೆನ್ಷನ್ ಆಗುವಂಥದ್ದು, ನಿದ್ರಾಹೀನತೆ ಈ ತರದ್ದೆಲ್ಲ ಸ್ವಲ್ಪ ಉಂಟಾಗತ್ತೆ. ನೀವು ಮುಖ್ಯವಾಗಿ ಶನಿವಾರ ಎಳ್ಳೆಣ್ಣೆ ದಾನ ಕೊಡುವಂಥದ್ದು, ಹಾಗೆ ಆದಿತ್ಯ ಹೃದಯ ಮಂತ್ರ ಮಾತ್ರ ಡೈಲಿ ಬಿಡಬೇಡಿ, ಕಂಟಿನ್ಯೂಸ್ ಹೇಳ್ಕೊಳ್ಳಿ. ಯಾಕಂದ್ರೆ ಸಿಂಹ ರಾಶಿಯವರಿಗೆ ಸೂರ್ಯನೇ ನಿಮ್ಗೆಲ್ಲ, ನಿಮ್ಮ ಜೀವದಾತ, ಆತ್ಮಕಾರಕ ಅಂತ ಹೇಳ್ಬೋದು. ನಿಮ್ಗೆ ತಂದೆ ತಾಯಿ ಎಲ್ಲದೂ ಅವನೇ ಆಗಿರ್ತಾನೆ. ಹಾಗಾಗಿ ಸೂರ್ಯನಿಗೆ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ಅಷ್ಟಮ ಶನಿ ಪ್ರಭಾವದಿಂದಾಗಿ ಕೆಲಸದಲ್ಲಿ ಒಂದ್ ಸ್ವಲ್ಪ ಕಷ್ಟ ಅದು ಇದು ಇದ್ದೇ ಇರುತ್ತೆ. ಬಟ್ ಏನೇ ಕಷ್ಟ ಇದ್ರೂ ಕೂಡ ನೀವು ಮಾಡ್ಕೊಳ್ಳುವಂತ ಪರಿಹಾರಗಳು ನಿಮ್ಮ ಎಲ್ಲಾ ಕಷ್ಟಗಳನ್ನ ನಿವಾರಣೆ ಮಾಡುತ್ತೆ. ಯಾಕಂದ್ರೆ ಪರಿಹಾರಗಳ ಮೇಲೆ ನನ್ಗೆ ಅಷ್ಟು ನಂಬಿಕೆ ಇದೆ. ನಾನು ಹೇಳೋ ಪರಿಹಾರಗಳು ತುಂಬಾ ಸಿಂಪಲ್ ಆಗಿರುತ್ತೆ, ಬಟ್ ನೀವು ಮಾಡಿ ನೋಡಿ ಅದರ ರಿಸಲ್ಟ್ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ಗ್ರಹ ಲಾಭದಲ್ಲಿದ್ದಾನೆ, ತುಂಬಾ ಶುಭ. ರಾಶ್ಯಾಧಿಪತಿ, ದಶಮಾಧಿಪತಿ ಇವರೆಲ್ಲ ಲಾಭಕ್ಕೆ ಬಂದಿದ್ದಾರೆ ಅಂದ್ರೆ ಏನೋ ಒಂದು ಒಳ್ಳೇದಾಗುವಂತ ಟೈಮ್ ಬಂದಿದೆ. ಕರ್ಮಸ್ಥಾನಾಧಿಪತಿ ಲಾಭಕ್ಕೆ ಬಂದಿದ್ದಾನೆ ಅಂದ್ರೆ ನಿಮ್ಮ ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಆಗಬಹುದು, ಅಥವಾ ಹೊಸ ಪ್ರಾಜೆಕ್ಟ್ ಸಿಗ್ಬೋದು, ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಸಿಗುವಂಥದ್ದು, ಈ ತರ ಏನೋ ಒಂದು ಒಳ್ಳೆ ಬದಲಾವಣೆ ಆಗುತ್ತೆ. ಹಾಗೆ ನಿಮ್ಮ ಧನಸ್ಥಾನಾಧಿಪತಿ ಶುಕ್ರ ಗ್ರಹ, ಅವನು ಭಾಗ್ಯಾಧಿಪತಿ ಕೂಡ ಆಗ್ತಾನೆ, ಅವನು ಲಾಭದಲ್ಲಿದ್ದಾನೆ. ಶುಕ್ರ ಲಾಭದಲ್ಲಿದ್ದಾನೆ ಅಂತಂದ್ರೆ ಬಿಸ್ನೆಸ್ ವಿಷಯದಲ್ಲಿ ತುಂಬಾ ಲಾಭ ಕೊಡ್ತಾನೆ. ಯಾರ್ಯಾರೆಲ್ಲ ಕನ್ಯಾ ರಾಶಿಯವರು ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ಮ ಬಿಸ್ನೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಒಂದು ಲಾಭವನ್ನ ಪಡ್ಕೊಳ್ತೀರಾ. ಈ ವಾರದಲ್ಲಿ ಅನುಕೂಲಗಳಾಗತ್ತೆ, ತುಂಬಾ ಹಣಕಾಸಿನ ಅನುಕೂಲಗಳಾಗುತ್ತೆ. ಹಾಗೆ ಯಾವತ್ತೋ ಕಷ್ಟಪಟ್ಟು ಕೆಲಸ ಮಾಡಿದ್ರಿ, ಆದ್ರೆ ಅದ್ರ ದುಡ್ಡು ಬರ್ತಾ ಇರ್ಲಿಲ್ಲ, ಅದಿನ್ನೂ ಸ್ಟಕ್ ಆಗಿ ಉಳ್ಕೊಂಡಿತ್ತು. ಯಾವುದೋ ಒಂದು ಬಿಸ್ನೆಸ್ ಇನ್ವೆಸ್ಟ್ ಮಾಡಿದ್ರಿ, ಅದರ ಲಾಭಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ, ಈ ತರದ ಹಣ ನಿಮ್ಮ ಕೈ ಸೇರುತ್ತೆ. ತುಂಬಾ ಆಕಸ್ಮಿಕ ಅನ್ಸುತ್ತೆ, ಆಕಸ್ಮಿಕ ಧನ ಲಾಭ ಅನ್ಸುತ್ತೆ. ನಾನು ತುಂಬಾ ದಿನದಿಂದ ಕಾಯ್ತಾ ಇದ್ದೆ ಈ ಒಂದು ಒಳ್ಳೆ ದಿನಕ್ಕೋಸ್ಕರ ಅನ್ನೋ ರೀತಿಯಲ್ಲಿ ನಿಮ್ ಮನಸ್ಸು ಇರುತ್ತೆ. ಹಾಗಾಗಿ ನಿಮ್ ಕೈಗೆ ಆಕಸ್ಮಿಕವಾಗಿ ಧನ ಬಂದು ಸೇರೋದ್ರ ಮೂಲಕ ಬಹಳ ಖುಷಿ ಇರುತ್ತೆ ನಿಮ್ಗೆ. ಲಗ್ನದಲ್ಲಿ ಅಥವಾ ನಿಮ್ಮ ರಾಶಿಯಲ್ಲಿ ಕುಜ ಇದ್ದು ಸಪ್ತಮದಲ್ಲಿ ಶನಿ ಇರೋದ್ರಿಂದ ಅವಾಗ ಸ್ವಲ್ಪ ಕೆಲಸ ಟೆನ್ಷನ್ ಇಂದ ಮನೆಯಲ್ಲಿ ಒಂಚೂರು ಕೂಗಾಡೋದು, ಕೋಪ ಮಾಡ್ಕೊಳ್ಳೋದು ಇದೆಲ್ಲ ಇರುತ್ತೆ. ಸಣ್ಣ ಪುಟ್ಟ ಜಗಳಗಳು ಗಂಡ ಹೆಂಡತಿ ವಿಚಾರದಲ್ಲಿ ಆಗ್ತಾ ಇರುತ್ತೆ, ಅದೇ ಅಷ್ಟೇ. ಆದ್ರೆ ಟೆನ್ಷನ್ ಕಮ್ಮಿ ಮಾಡ್ಕೊಳ್ಳಿ, ಸಮಾಧಾನವಾಗಿರಿ, ಏನು ಸಮಸ್ಯೆ ಆಗಲ್ಲ. ಬಟ್ ವ್ಯಾವಹಾರಿಕವಾಗಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ. ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೂ ಅಷ್ಟೇ, ಕೆಲಸದಲ್ಲಿ ನಿಮ್ಗೆ ಒಂಚೂರು ಕಷ್ಟ ಇದ್ದೇ ಇರುತ್ತೆ, ಕೆಲಸ ಇರುತ್ತೆ,
ಆದ್ರೆ ನಿಮ್ಮ ಕೆಲಸದ ಮೇಲೆ ನಿಮಗೆ ತುಂಬಾ ಹೆಮ್ಮೆ ಇರುತ್ತೆ, ಎಲ್ಲವೂ ಚೆನ್ನಾಗಾಗುತ್ತೆ, ಏನು ವಿಘ್ನಗಳು ಬರಲ್ಲ. ಯಾಕಂದ್ರೆ ಶನೇಶ್ವರ ಕನ್ಯಾ ರಾಶಿಯ ಅಧಿಪತಿಯಾದ ಬುಧನಿಗೆ ಮಿತ್ರನಾಗ್ತಾನೆ, ಹಾಗಾಗಿ ನಿಮ್ಗೆ ಒಳ್ಳೆ ಫಲವನ್ನೇ ಕೊಡ್ತಾನೆ. ಇನ್ನು 12ನೇ ಮನೆಯಲ್ಲಿ ರವಿ ಇದ್ರೂ ಕೂಡ ಸ್ವಕ್ಷೇತ್ರದಲ್ಲಿ ಇದ್ದಾನೆ, ಹಾಗಾಗಿ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಕೂಡ ಬಹಳ ಚೆನ್ನಾಗಿದೆ. ಉದ್ಯೋಗ, ವ್ಯವಹಾರ, ಹಣಕಾಸಿನ ವಿಷಯ ಇದೆಲ್ಲದರಲ್ಲೂ ಬಹಳ ಶುಭ ಫಲ. ಮಾತಿನ ಮೂಲಕ ಬೇರೆಯವರ ಮೇಲೆ ಪರಿಣಾಮವನ್ನ ಉಂಟು ಮಾಡ್ತೀರಾ, ಅಂದ್ರೆ ಪ್ರಭಾವ ಬೀರ್ತೀರಾ. ಕೆಲಸ ಮಾಡುವಂತ ಸ್ಥಳದಲ್ಲೂ ಅಷ್ಟೇ, ನಿಮ್ ಕೆಲ್ಸದ ಬಗ್ಗೆ ನೀವು ಮಾತಾಡುವಂತ ರೀತಿ, ನೀವು ತಿಳ್ಕೊಂಡಿರುವಂತ ರೀತಿ ಬೇರೆಯವರಿಗೆ ನೀವು ತುಂಬಾ ಬುದ್ಧಿವಂತರು, ನಿಮಗೆ ತುಂಬಾ ಟ್ಯಾಲೆಂಟ್ ಇದೆ ಅನ್ನೋದನ್ನ ತೋರ್ಸತ್ತೆ. ಹಾಗೆ ಈ ಕಲೆಗೆ ಸಂಬಂಧಪಟ್ಟಂತೆ ಏನಾದ್ರೂ ನೀವು ಕೆಲಸ ಮಾಡ್ತಾ ಇದ್ರೆ ಅದರಲ್ಲಿ ಒಂದು ಅದೃಷ್ಟ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಯಾಕಂದ್ರೆ ಕಲೆಗೆ ಕಾರಕ ಶುಕ್ರ, ಹಾಗೆ ಚಂದ್ರ ಕೂಡ ಕ್ರಿಯೇಟಿವಿಟಿಗೆ ಕಾರಕ, ಬುಧ ಬುದ್ಧಿವಂತಿಕೆ ಕಾರಕ. ಈ ಚಂದ್ರನ ಮನೆಯಲ್ಲಿ ಶುಕ್ರ ಬುಧ ಇರೋದ್ರಿಂದ ಈ ಕಲಾವಿದರಿಗೆ ಅಥವಾ ಕಲೆಗೆ ಸಂಬಂಧಪಟ್ಟಂತೆ ಏನಾದ್ರೂ ನೀವು ಸಂಗೀತ, ನಾಟ್ಯ, ಆಕ್ಟಿಂಗ್ ಈ ತರದ್ದೇನೋ ಕಲಿತಾ ಇದ್ದೀರ ಅಂದ್ರೆ ನಿಮ್ಗೊಂದು ಒಳ್ಳೆ ಅವಕಾಶ ನಿಮ್ಗೆ ಹುಡುಕೊಂಡು ಬರುವಂತದ್ದಾಗತ್ತೆ. ಎಲ್ಲಾ ರೀತಿಯಲ್ಲೂ ಕೂಡ ಕನ್ಯಾ ರಾಶಿಯವರು ಚೆನ್ನಾಗಿದೆ. ನಿಮ್ಮ ರಾಶಿಯಲ್ಲಿ ಕುಜನಿದ್ದು 7ನೇ ಮನೇಲಿ ಶನಿ ಇರೋದ್ರಿಂದ ಸಣ್ಣದಾಗಿ ಸ್ವಲ್ಪ ತಲೆನೋವು ಬರುವಂತದ್ದು ಅಥವಾ ಏನಾದ್ರೂ ಕಾಲು ಎಡುವಂಥದ್ದು, ಉಗುರು ಪೆಟ್ಟಾಗುವಂಥದ್ದು ಸಣ್ಣ ಪುಟ್ಟದಾಗತ್ತೆ. ಮಹಿಳೆಯರು ಸ್ವಲ್ಪ ಹುಷಾರಾಗಿರಿ, ಯಾಕಂದ್ರೆ ಅಡಿಗೆ ಮನೇಲಿ ಜಾಸ್ತಿ ಕೆಲಸ ಮಾಡೋದು ಮಹಿಳೆಯರಲ್ವಾ. ತರಕಾರಿ ಹೆಚ್ಚೋದು, ಗ್ಯಾಸ್ ಹಚ್ಚೋದು, ಸಣ್ಣ ಪುಟ್ಟ ಕೈ ಸುಟ್ಕೊಳ್ಳೋದು, ಕೈ ಕುಯ್ಕೊಳ್ಳೋದು, ಈ ತರದೆಲ್ಲ ಸಣ್ಣ ಪುಟ್ಟದಾಗತ್ತೆ. ಯಾಕಂದ್ರೆ ಶನಿ ಕುಜ, ಶನಿ ರಾಹು, ಶನಿ ಕೇತು, ಶನಿ ಸೂರ್ಯ ಈ ತರ ಗ್ರಹಗಳ ಕಾಂಬಿನೇಷನ್ ಏನಿದೆ, ಈ ತರ ಗ್ರಹಗಳ ಕಾಂಬಿನೇಷನ್ ನಮ್ಗೆ ಸಣ್ಣ ಪುಟ್ಟ ಏನಾದ್ರೂ ತೊಂದರೆಗಳನ್ನ ಮಾಡುತ್ತೆ. ಬಟ್ ನಿಮ್ಮ ರಾಷ್ಟ್ರಾಧಿಪತಿ ಚೆನ್ನಾಗಿದ್ದಾನೆ, ಶುಕ್ರ ಚೆನ್ನಾಗಿದ್ದಾನೆ, ಏನು ದೊಡ್ಡ ಮಟ್ಟದಲ್ಲಿ ಆಗಲ್ಲ, ಸಣ್ಣ ಪುಟ್ಟದ್ದಾಗುತ್ತೆ ಅಷ್ಟೇನೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಬೇರೆ ಎಲ್ಲ ವಿಚಾರದಲ್ಲೂ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೂ ಅಷ್ಟೇ, ಪಂಚಮಾಧಿಪತಿನೇ ಹೋಗಿ 7ನೇ ಮನೇಲಿ ಕುತ್ಕೊಂಡಿದ್ದಾನೆ. 7ನೇ ಮನೆ ಅಂತಂದ್ರೆ ಸಪ್ತಮ ಭಾವ, ಅಲ್ಲಿ ಶನಿ ತುಂಬಾ ಪವರ್ಫುಲ್. ರಾಶಿಯಲ್ಲಿ ಅಥವಾ ಲಗ್ನದಲ್ಲಿ ಗುರು ಎಷ್ಟು ಪವರ್ಫುಲ್ ಆಗಿರ್ತಾನೋ ಅಷ್ಟೇ ಪವರ್ಫುಲ್ ಸಪ್ತಮದಲ್ಲಿ. ಅಂದ್ರೆ ಹೆಂಗೆ ಇದು ಅಂತ ತಗೊಂಡ್ರೆ, ಕೆಲವು ಗ್ರಹಗಳು ಕೆಲವೊಂದು ಮನೆಗಳಲ್ಲಿ ಬಹಳ ಶುಭ. ನೋಡಿ, ದಶಮದಲ್ಲಿ ಕುಜ ಮತ್ತು ರವಿ ಇದ್ರೆ ದಿಗ್ಬಲ, ತುಂಬಾ ಪವರ್ಫುಲ್ ಆಗಿ ವರ್ಕ್ ಮಾಡ್ತಾರೆ, ತುಂಬಾ ಸ್ಟ್ರಾಂಗ್ ಆಗಿ ರಿಸಲ್ಟ್ ಕೊಡ್ತಾರೆ. ಅದೇ ತರ 7ನೇ ಮನೆಯಲ್ಲಿ ಶನಿ ದಿಗ್ಬಲ. ನಿಮ್ಮ ರಾಶಿ ಅಥವಾ ಲಗ್ನದಲ್ಲಿ ಗುರು ಮತ್ತೆ ಬುಧ 1ನೇ ಮನೇಲಿದ್ರೆ ದಿಗ್ಬಲ. ಅದೇ ತರ 4ನೇ ಮನೆಯಲ್ಲಿ ಶುಕ್ರ ಇದ್ರೆ, ಚಂದ್ರ ಇದ್ರೆ ಅವರು ದಿಗ್ಬಲ. ಇದು ಜಾತಕಕ್ಕೂ ಅನ್ವಯ ಆಗತ್ತೆ. ಬೇಕಾದ್ರೆ ನಿಮ್ಮ ನಿಮ್ಮ ಜಾತಕಗಳನ್ನ ನೋಡ್ಕೋಬಹುದು. ಯಾರ ಜಾತಕದಲ್ಲಿ ಈ ತರ ಒಂದು ಭಾವಗಳಲ್ಲಿ ಗ್ರಹಗಳಿರ್ತಾರೋ ಅವರು ಸ್ಟ್ರಾಂಗ್ ಇದ್ದಾರೆ, ಅಥವಾ ಅದ್ರ ಆಪೋಸಿಟ್ ಇದ್ರೆ ಅದು ಶೂನ್ಯ ಬಲ ಆಗುತ್ತೆ, ವೀಕ್ ಇದ್ದಾರೆ ಅಂತ ಅರ್ಥ. ಹಾಗಾಗಿ ನಿಮಗೆ ಒಂದಷ್ಟು ಶುಭ ಫಲಗಳು ಈ ವಾರದಲ್ಲಿ ತುಂಬಾ ಇದೆ. ಅನ್ಕೊಂಡಂತ ಎಷ್ಟೋ ಕೆಲಸಗಳು ಸಕ್ಸಸ್ ಆಗುತ್ತೆ. ಬಹಳ ಬಹಳ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ. ತುಲಾ ರಾಶಿ, ತುಲಾ ರಾಶಿಯವರಿಗೆ ಈ ವಾರದಲ್ಲಿ ವಿಶೇಷ ಏನಪ್ಪಾ ಅಂದ್ರೆ, ನಿಮ್ಮ ರಾಶ್ಯಾಧಿಪತಿ ದಶಮದಲ್ಲಿರ್ತಾನೆ. ಕರ್ಮಸ್ಥಾನ, ದಶಮ ಅನ್ನೋದು ಬರೀ ಉದ್ಯೋಗಕ್ಕೆ ಸಂಬಂಧಪಡಲ್ಲ, ಟೋಟಲ್ ನಿಮ್ಮ ಎಲ್ಲ ಕೆಲಸಗಳು, ಒಳ್ಳೆ ಕೆಲಸಗಳು, ಎಲ್ಲ ಕೆಲಸಗಳು, ಕೆಟ್ಟ ಕೆಲಸಗಳು, ಕೆಟ್ಟ ಮಾತುಗಳು, ಬೇರೆಯವ್ರ ಬಗ್ಗೆ ಯೋಚಿಸೋ ರೀತಿ ಎಲ್ಲದೂ ಅನ್ವಯ ಆಗತ್ತೆ. ಆದರೆ ಕರ್ಮಸ್ಥಾನಕ್ಕೆ ಶುಕ್ರ ಬಂದಿರೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಕೆಲಸಗಳು, ನಿಮ್ಮ ಜೀವನದಲ್ಲಿ ಬಹಳ ಮಹತ್ತರವಾದ ಕೆಲಸಗಳು, ಯಾವುದೋ ಒಂದು ಕೆಲಸಗಳು ಮಾಡಲೇಬೇಕು ಅನ್ಕೊಂಡಿದ್ರಿ, ಅಂತಹ ಕೆಲಸಗಳೆಲ್ಲವೂ ಕೂಡ ಶುರು ಮಾಡ್ತೀರಾ, ಒಳ್ಳೆ ರೀತಿಯಲ್ಲಿ ಪ್ರಾರಂಭ ಮಾಡ್ತೀರಾ, ಹಾಗೆ ಮುಂದುವರಿಸ್ತೀರಾ. ಆ ವಿಷಯವಾಗಿ ಬಹಳ ಸಂತೋಷ ಇರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರ ಅಂತ ಬಂದಾಗ್ಲೂ ಅಷ್ಟೇ ತುಂಬಾನೇ ಅನುಕೂಲಗಳಾಗುತ್ತೆ ನಿಮ್ಗೆ. 6ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಕಂಪ್ಲೀಟ್ ನಿಮ್ಮ ಕೆಲಸದ ಕಡೆ ಜಾಸ್ತಿ ಗಮನ ಕೊಡ್ತೀರಾ. ಹೊಸತೊಂದು ಏನಾದರೂ ಶುರು ಮಾಡುವಂತಹ ಯೋಜನೆಗಳನ್ನು ರೂಪಿಸ್ತೀರಾ. ಸ್ವಂತ ಉದ್ಯೋಗವನ್ನ ಮಾಡ್ತಿದ್ರೆ ಅದರಲ್ಲಿ ಏನಾದ್ರೂ ಕೆಲವು ಬದಲಾವಣೆಗಳನ್ನ ಮಾಡ್ತೀರ ತುಲಾ ರಾಶಿಯವರು. ಆ ಬಿಸ್ನೆಸ್ ಅಲ್ಲಿ ಇನ್ನೊಂದಿಷ್ಟು ಬದಲಾವಣೆ ಮಾಡಿದ್ರೆ ಏನೋ ಒಂದು ಬದಲಾವಣೆ ಆಗ್ಬೋದು, ಏನೋ ಒಂದು ಒಳ್ಳೇದಾಗ್ಬೋದು ಅನ್ನುವಂತಹ ಆತ್ಮವಿಶ್ವಾಸ ಖಂಡಿತ ಚೇಂಜಸ್ ಮಾಡಿ. ಯಾಕಂದ್ರೆ ನೀವು ಈ ವಾರದಲ್ಲಿ ತಗೊಳ್ಳುವಂತಹ ಎಲ್ಲ ನಿರ್ಧಾರಗಳು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಉಜ್ವಲವಾದ ಬೆಳಕನ್ನ ನೀಡುತ್ತೆ. ಹಾಗಾಗಿ ಶುಕ್ರ ಬುಧ ಒಂದೇ ಮನೆಯಲ್ಲಿದ್ರೆ ಲಕ್ಷ್ಮೀನಾರಾಯಣ ಯೋಗ ಅಂತ ಹೇಳ್ತೀನಿ. ಈ ಸಮಯದಲ್ಲಿ ನೀವು ತಗೊಳ್ಳುವಂತಹ ನಿರ್ಧಾರ, ನಿಮ್ಮ ಒಂದು ಬಿಸ್ನೆಸ್ ವಿಚಾರದಲ್ಲಿ ನೀವು ಮಾಡ್ಕೊಳ್ಳುವಂತಹ ಬದಲಾವಣೆಗಳು ನಿಮಗೆ ಅತಿ ಹೆಚ್ಚು ಲಾಭವನ್ನ ತಂದುಕೊಡುತ್ತೆ. ಲಾಭದಲ್ಲಿ ಕೇತು ಗ್ರಹ,
ಲಾಭದಲ್ಲಿ ರವಿ ಗ್ರಹ ಎಷ್ಟು ಚೆನ್ನಾಗಿದೆ ಅಲ್ವಾ ಕಾಂಬಿನೇಷನ್. ಕೇತು ಕೂಡ ಲಾಭದಲ್ಲೇ ಇದ್ದಾನೆ, ರವಿ ಕೂಡ ಲಾಭದಲ್ಲೇ ಇದೆ. ಎಲ್ಲಾ ಗ್ರಹಗಳು ಲಾಭದಲ್ಲಿದ್ರೆ ಶುಭ ಫಲ ಕೊಡ್ಲೇಬೇಕು. ಹಾಗಾಗಿ ಸ್ವಂತ ಉದ್ಯೋಗದಲ್ಲಿ ಉತ್ತಮ ಲಾಭ. ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. 6ನೇ ಮನೆಯಲ್ಲಿ ಶನಿ ಗ್ರಹ ಇರೋದ್ರಿಂದ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಕೆಲಸದಲ್ಲಿ ಯಾವ ತೊಂದರೆಗಳು ಇರೋದಿಲ್ಲ. ಕೊಟ್ಟಿರೋ ಜವಾಬ್ದಾರಿನ ಬಹಳ ಸರಳವಾಗಿ, ಬಹಳ ಸುಲಭವಾಗಿ ನಿಭಾಯಿಸ್ಬಿಡ್ತೀರಾ. ಹೇಗೆ ನಿಭಾಯಿಸ್ತೆ ಅಂತಾನೆ ನಿಮ್ಗೆ ಅನ್ಸಲ್ಲ, ಕಷ್ಟ ಅಂತಾನೆ ಅನ್ಸಲ್ಲ. ಭಾಗ್ಯದಲ್ಲಿ ಗುರು ಇರೋದ್ರಿಂದ ದೈವಾನುಗ್ರಹ ಚೆನ್ನಾಗಿರುತ್ತೆ. ದೇವರು ಧರ್ಮ ವಿಚಾರಗಳ ಬಗ್ಗೆ ತುಂಬಾ ತಿಳ್ಕೊಳ್ತೀರಾ. ಸಣ್ಣ ಪುಟ್ಟ ದೈವ ಕಾರ್ಯಗಳನ್ನು ಮಾಡುವಂಥದ್ದು, ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಮಾಡುವಂಥದ್ದು, ಇದೆಲ್ಲದರ ಜೊತೆಯಲ್ಲಿ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಪ್ರಮೋಷನ್ಗೋಸ್ಕರ ಏನಾದರೂ ಟ್ರೈ ಮಾಡ್ತಾ ಇದ್ರೆ, ಟ್ರಾನ್ಸ್ಫರ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ, ಅದಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಶುಭ ಸೂಚನೆ ಈ ವಾರದಲ್ಲಿ ಕಂಡು ಬರುತ್ತೆ. ವ್ಯಾವಹಾರಿಕವಾಗಿಯೂ ಅಷ್ಟೇ ತುಂಬಾ ಚೆನ್ನಾಗಿದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ, ಮನಸ್ಸಿಗೆ ನೆಮ್ಮದಿ, ಉದ್ಯೋಗ ವ್ಯಾಪಾರ ಹಣಕಾಸಿನ ವಿಷಯ ಎಲ್ಲದರಲ್ಲೂ ಚೆನ್ನಾಗಿದೆ. ಇನ್ನು ವಿದ್ಯಾರ್ಥಿಗಳಿಗಂತೂ ತುಂಬಾನೇ ಚೆನ್ನಾಗಿದೆ. ಯಾಕೆಂದ್ರೆ 5ನೇ ಮನೆ ಅಧಿಪತಿ ಶನಿ ಗ್ರಹ 6ನೇ ಮನೆಯಲ್ಲಿದ್ದಾನೆ. ಅದೇ ತರ ನಿಮ್ಮ ರಾಶಿಯ ಮೇಲೆ ಗುರು ದೃಷ್ಟಿ ಇದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಆದ್ರೆ 2 ವಿಷಯದಲ್ಲಿ ನಿಮ್ಗೆ ಚಿಂತೆ ಇರುತ್ತೆ. ಒಂದು, ನಿಮ್ಮ ಸಂಗಾತಿಯ ವಿಷಯದಲ್ಲಿ ಅವರ ಆರೋಗ್ಯದಲ್ಲಿ ಏನೋ ಸಮಸ್ಯೆ, ಅಥವಾ ಅವರ ಉದ್ಯೋಗದಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ, ಅಥವಾ ಹೇಗೆ ಬಗೆಹರಿಸ್ಬೇಕು ಗೊತ್ತಿಲ್ಲ. ಅದು ಒಂಚೂರು ನಿಮ್ಗೆ ಬೇಸರವನ್ನ ತರ್ತಾ ಇರುತ್ತೆ. ಪಂಚಮದಲ್ಲಿ ರಾಹು ಇರೋದ್ರಿಂದ ಮಕ್ಕಳ ಬಗ್ಗೆನೂ ಕೂಡ ಚಿಂತೆ ಇರುತ್ತೆ. ಅಂದ್ರೆ ರಾಹು ಕೊಡೋ ಚಿಂತೆ ಏನ್ ಗೊತ್ತಾ, ಪ್ರಾಕ್ಟಿಕಲ್ ಆಗಿ ಏನೂ ಆಗ್ತಾ ಇರಲ್ಲ, ಬಟ್ ನೀವೇ ಒಂಥರ ಭ್ರಮೆಗೆ ಒಳಗಾದಂಗೆ ಏನೋ ಬೇಕಾದ್ದು ಬೇಡವಾದೆಲ್ಲ ಯೋಚನೆ ಮಾಡೋದು. ಈಗ ಚಿಕ್ಕ ಮಕ್ಕಳು ಅಂದಾಗ ಸಹಜವಾಗಿ ಹಠ ಮಾಡೋದು, ಕೋಪ ಮಾಡೋದು ಇರುತ್ತೆ. ನೀವು ಅದನ್ನ ನನ್ನ ಮಗ ಈಗಲೇ ಇಷ್ಟು ಹಠ ಮಾಡ್ತಾನೆ, ಮುಂದೆ ಹೇಗೋ, ಈ ತರ ಯೋಚನೆ ಮಾಡೋದು. ಏನೋ ಸಣ್ಣ ಪುಟ್ಟ ಸ್ಕೂಲಿಂದ ಕಂಪ್ಲೇಂಟ್ ಬಂತು ಅಂದ್ರೆ ಭವಿಷ್ಯದ ಬಗ್ಗೆ ವಿಪರೀತ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಬೇಡ. ಅಷ್ಟೆಲ್ಲ ನೆಗೆಟಿವ್ ಆಲೋಚನೆ ಬೇಡ. ಈ ರಾಹು ಭ್ರಮೆಯಲ್ಲಿ ಸಿಕ್ಕಾಕ್ಸ್ತಾನೆ. ಒಂದ್ಸಲ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರ, ಯಾಕಂದ್ರೆ ಗುರು ದೃಷ್ಟಿ ಇರೋದ್ರಿಂದ. ಮತ್ತೊಂದ್ಸಲ ರಾಹುವಿನ ಒಂದು ಪ್ರಭಾವದಿಂದ ನೆಗೆಟಿವ್ ಥಾಟ್ಸ್ ಕೂಡ ಬರ್ತಾ ಇರುತ್ತೆ. ಇದನ್ನ ಕಡಿಮೆ ಮಾಡೋದಕ್ಕೆ ಪ್ರತಿದಿನ ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ, ಕಡಿಮೆ ಆಗುತ್ತೆ. ಈ ತರ ನಕಾರಾತ್ಮಕ ಆಲೋಚನೆಗಳು ಕಡಿಮೆ ಆಗುತ್ತೆ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಈ ವಾರ ತುಲಾ ರಾಶಿಯವರಿಗೆ ತುಂಬಾನೇ ಶುಭದಾಯಕ ವಾರ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಮಂಗಳ ಗ್ರಹ ಲಾಭದಲ್ಲಿದ್ದಾನೆ, ಬಹಳ ಶುಭ. ಯಾಕಂದ್ರೆ ಯಾವುದೇ ಗ್ರಹ ಲಾಭದಲ್ಲಿದ್ರೂ ಕೂಡ ಲಾಭವನ್ನೇ ಕೊಡೋದು ಮಂಗಳ ಗ್ರಹ. ಲಾಭದಲ್ಲಿರೋದ್ರಿಂದ ಯಾರ್ಯಾರೆಲ್ಲ ವೃಶ್ಚಿಕ ರಾಶಿಯವರು ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅವ್ರಿಗೆ ತುಂಬಾ ಲಾಭ ಇದೆ ಈ ವಾರದಲ್ಲಿ. ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಿದ್ರೆ ಇನ್ನೂ ಲಾಭ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ 7ನೇ ಮನೆ ನೋಡ್ತೀವಿ. 7ನೇ ಮನೆ ಅಧಿಪತಿ ಭಾಗ್ಯದಲ್ಲಿ, ಭಾಗ್ಯಸ್ಥಾನದಲ್ಲಿ ಲಕ್ಷ್ಮೀನಾರಾಯಣ ಯೋಗ. ಶುಕ್ರ, ಲಕ್ಷ್ಮಿ ಶುಕ್ರನ ಅಧಿದೇವತೆ, ಬುಧನ ಅಧಿದೇವತೆ ವಿಷ್ಣು. ಈ 2 ಗ್ರಹಗಳು ಒಂದೇ ಮನೇಲಿದ್ರೆ ಅದು ಲಕ್ಷ್ಮೀನಾರಾಯಣ ಯೋಗವಾಗುತ್ತೆ. ಲಾಭಾಧಿಪತಿ ಬುಧ ಹಾಗೆ ಸಪ್ತಮಾಧಿಪತಿ ಶುಕ್ರ ಒಟ್ಟಿಗೆ ಭಾಗ್ಯದಲ್ಲಿ ಅದೃಷ್ಟ ಸ್ಥಾನದಲ್ಲಿರೋದ್ರಿಂದ ಸ್ವಂತ ಬಿಸ್ನೆಸ್ ಮಾಡ್ತಕ್ಕಂತಹ ಎಲ್ಲ ವೃಶ್ಚಿಕ ರಾಶಿಯವ್ರಿಗೂ ಈ ವಾರ ತುಂಬಾ ಚೆನ್ನಾಗಿದೆ. ಇನ್ನು ನಿಮ್ಗೆ 6ನೇ ಮನೆ ಅಧಿಪತಿ ಕೂಡ ಕುಜನೇ ಆಗಿರೋದ್ರಿಂದ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರ್ಗೂ ಅಷ್ಟೇ ತುಂಬಾ ಲಾಭ ಇದೆ. ಕೆಲಸ ಮಾತ್ರ ಜಾಸ್ತಿ ಇರುತ್ತೆ. ಯಾಕಂದ್ರೆ ಕುಜನೊಟ್ಟಿಗೆ ಯಾವಾಗ ಶನಿ ಸಂಬಂಧ ಬಂದ್ಬಿಡುತ್ತೋ, ಅಂದ್ರೆ ಕುಜನನ್ನ ಶನಿ ನೋಡ್ತಾ ಇದ್ದಾನಲ್ಲ, ಶನಿ ಕತ್ತೆ ತರ ದುಡಿಸ್ತಾನೆ. ಆದ್ರೆ ಇಲ್ಲಿ ಕಷ್ಟಪಟ್ಟು ದುಡಿಯೋಣ ಆಯ್ತು, ಆದ್ರೆ ದುಡಿಮೆಗೆ ತಕ್ಕ ಪ್ರತಿಫಲ ಸಿಗ್ಬೇಕಲ್ವಾ. ಬಟ್ ಅದು ಸಿಗುತ್ತೆ ನಿಮ್ಗೆ ಈ ವಾರದಲ್ಲಿ. ಹೋದ 2-3 ವಾರಗಳ ಮುಂಚೆ ಸ್ವಲ್ಪ ಯಾಕೋ ಕೆಲಸದಲ್ಲಿ ತುಂಬಾ ಬೇಸರ ಆಗ್ಬಿಡ್ತಿತ್ತು, ಜಿಗುಪ್ಸೆ ಬಂದ್ಬಿಡ್ತಿತ್ತು. ಅಯ್ಯೋ ಯಾಕೆ ಇಷ್ಟೊಂದು ಕಷ್ಟ ಪಡ್ಬೇಕು, ಕೆಲಸ ಮಾಡ್ಬೇಕು, ಆ ತರ ಕೆಲವೊಂದ್ಸಲ ಅನ್ಸುತ್ತೆ. ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ನಮ್ಗೆ ಏನು ಒಳ್ಳೇದಾಗ್ತಿಲ್ಲ ಅಂದಾಗ ಸಹಜವಾಗಿ ಇದು ಅನ್ಸುತ್ತೆ, ಯಾಕೆ ದುಡಿಬೇಕು, ಯಾಕೆ ಇಷ್ಟೊಂದು ಕಷ್ಟ ಪಡ್ಬೇಕು, ಏನೋ ದುಡಿದೇ ಇರೋರು ನಮ್ಗಿಂತ ಚೆನ್ನಾಗಿದ್ದಾರೆ, ಅಂದ್ರೆ ನಾವ್ ಯಾಕೆ ಹಿಂಗಿದೀವಿ, ಇದೆಲ್ಲ ಸಹಜವಾಗಿ ಅನ್ಸುತ್ತೆ. ಎಲ್ಲವೂ ಕರ್ಮ ಫಲವಾಗಿರುತ್ತೆ. ಹಾಗಂತ ಕರ್ಮಫಲ ಅಂತ ಅಂದ್ಬಿಟ್ಟು ಕರ್ಮ ಎಲ್ಲ ಅನುಭವಿಸ್ಬೇಕು ಅಂತೇನಿಲ್ಲ. ನಮ್ಮ ಜಾತಕದಲ್ಲಿರುವಂತ ಅದೆಷ್ಟೋ ಅಶುಭ ಫಲಗಳಿಗೆ ಪರಿಹಾರಗಳಿದೆ. ಯಾಕಂದ್ರೆ ಜಾತಕ ನೋಡೋದು ಅದಕ್ಕೋಸ್ಕರ. ಪೂರ್ವ ಜನ್ಮದಿಂದ ನಾವ್ ಏನೇನ್ ತಗೊಂಡ್ ಬಂದಿದೀವಿ ಅನ್ನೋದನ್ನ ನೋಡೋದೇ ಜಾತಕ. ಈ ಜನ್ಮದಿಂದ ನಾವೇನೇನ್ ಮಾಡ್ಕೊಂಡು ಹೋಗ್ತೀವಿ
ಅದು ಭವಿಷ್ಯ. ಹಾಗಾಗಿ ಈ ಭವಿಷ್ಯ ಅನ್ನೋದು ಜಾತಕಕ್ಕೂ ಮೀರಿದ್ದು. ಯಾರು ವಿಪರೀತವಾಗಿ ಭಗವಂತನ ಮೇಲೆ ನಂಬಿಕೆ ಇಟ್ಟಿರ್ತಾರೋ, ಭಗವಂತನಿಗೆ ಶರಣಾಗತರಾಗಿ ಪರಿಹಾರಗಳನ್ನ ಮಾಡಿಕೊಂಡು ಪೂಜೆ ಅನುಷ್ಠಾನಗಳನ್ನ ಮಾಡ್ತಾರೋ ಅವರಿಗೆ ಜಾತಕದಲ್ಲಿರುವಂತ ನೆಗೆಟಿವ್ ಫಲಗಳು ಜಾಸ್ತಿ ಬರಲ್ಲ. ಅದು ಅವಾಯ್ಡ್ ಆಗುತ್ತೆ. ಯಾಕಂದ್ರೆ ಭಗವಂತ ಆ ಕಷ್ಟಗಳ ತೀವ್ರತೆಯನ್ನ ಕಡಿಮೆ ಮಾಡ್ತಾನೆ. ಹಾಗಾಗಿ ಭಗವಂತನ ಆರಾಧನೆಯನ್ನ ಮಾಡಬೇಕು, ಹಾಗೆ ಪರಿಹಾರಗಳನ್ನು ಕೂಡ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ. ಇನ್ನು ದಶಮದಲ್ಲಿ ರವಿಗ್ರಹ ಇರೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಕೆಲಸ ಕಾರ್ಯಗಳ ವಿಷಯದಲ್ಲಿ ನಿಮ್ಗಿದ್ದಂತಹ ಆತಂಕಗಳು ಕೂಡ ಈ ವಾರದಲ್ಲಿ ಕಡಿಮೆ ಆಗುತ್ತೆ. ಆದ್ರೆ ಪಂಚಮದಲ್ಲಿರ್ತಕ್ಕಂಥ ಶನಿಯಿಂದ ಮಕ್ಕಳಲ್ಲಿ ಸ್ವಲ್ಪ ಸೋಮಾರಿತನ ಹೆಚ್ಚಾಗುತ್ತೆ. ತುಂಬಾ ಚೆನ್ನಾಗಿ ಓದ್ತಿದ್ದಂತಹ ಮಕ್ಕಳು ಸಡನ್ ಆಗಿ ಏನ್ ದಡ್ಡರಾಗೋದಿಲ್ಲ. ಆದ್ರೆ ಶನಿ ಪಂಚಮಕ್ಕೆ ಬಂದಾಗ ಸಹಜವಾಗಿ ಅವರಲ್ಲಿ ಅಶಿಸ್ತು ಉಂಟಾಗುತ್ತೆ. ಬೆಳಗ್ಗೆ ಬೇಗ ಏಳೋದಿಲ್ಲ, ಅಥವಾ ಹಾರ್ಡ್ ವರ್ಕ್ ಮಾಡೋದಿಲ್ಲ, ಓದೋದಿಲ್ಲ, ನಾಳೆ ನಾಳೆ ಅಂತ ಮುಂದೂಡ್ತಾ ಹೋಗ್ತಾರೆ. ಈ ರೀತಿ ಸೋಮಾರಿತನದಿಂದ ಎಜುಕೇಶನ್ ಅಲ್ಲಿ ಸ್ವಲ್ಪ ಹಿಂದೆ ಬೀಳೋ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯ ಮಕ್ಕಳು ಕೂಡ ಹೈಸ್ಕೂಲ್ ಓದ್ತಾ ಇರ್ಬೋದು, ಪ್ರೈಮರಿ ಓದ್ತಾ ಇರ್ಬೋದು, ಮಕ್ಕಳ ಕೈಯಿಂದ ಪರಿಹಾರಗಳನ್ನ ಮಾಡಿಸಿ. ಸಿಂಪಲ್ ಆಗಿ ಪ್ರತಿ ಶನಿವಾರ ಎಳ್ಳು ದಾನ, ಗುರುವಾರ ಕಡಲೆಬೇಳೆ ದಾನ ಮಾಡಿದ್ರೆ ಸಾಕು. ಈ ವಾರದನ್ನು ಕೂಡ ಗುರುವಾರದ ದಿನ ಕಡಲೆಬೇಳೆ ದಾನ ಕೊಡಿಸಿ, ಶನಿವಾರ ಎಳ್ಳು ದಾನ ಕೊಡಿಸಿ. ಸಾಧ್ಯವಾದ್ರೆ ಹನುಮಂತನ ಯಾವ್ದಾದ್ರು ಚಿಕ್ಕ ಮಂತ್ರವನ್ನ ಹೇಳ್ಕೊಡಿ. ಅದನ್ನ ಡೈಲಿ ಹೇಳ್ಕೊಳ್ತಾ ಇದ್ರು ಕೂಡ ಆ ಒಂದು ಅಶಿಸ್ತು ಉಂಟಾಗೋದಿಲ್ಲ. ಇಲ್ಲ ಅಂದ್ರೆ ಎಜುಕೇಶನ್ ಅಲ್ಲಿ ಸ್ವಲ್ಪ ಸಮಸ್ಯೆಗಳು ಬಂದ್ಬಿಡತ್ತೆ. ಇದು ಸ್ವಲ್ಪ ವಿದ್ಯಾರ್ಥಿಗಳು ಪರಿಹಾರಗಳನ್ನ ಮಾಡ್ಕೊಳ್ಳೇಬೇಕಾಗತ್ತೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಸಮಯ ತುಂಬಾ ಇಂಪಾರ್ಟೆಂಟ್. ಈ ವರ್ಷ ಮತ್ತೆ ಬರೋದಿಲ್ಲ. ಈ ವರ್ಷದಲ್ಲಿ ಓದಿ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಗೊಳ್ಳಿದ್ರೆ ಇದೇ ವರ್ಷದ ಒಂದು ಎಜುಕೇಶನ್ ಮತ್ತೆ ನಾಳೆಗೆ ಸಿಗೋದಿಲ್ಲ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್. ವೃಶ್ಚಿಕ ರಾಶಿಯ ಮಕ್ಕಳ ಕೈಯಿಂದನೂ ಕೂಡ ಈ ಪರಿಹಾರವನ್ನ ಮಾಡಿಸಿ. ಇನ್ನು ವ್ಯಾವಹಾರಿಕವಾಗಿ ವೃಶ್ಚಿಕ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಬಿಸ್ನೆಸ್ ಆಗಿರಬಹುದು, ಕೆಲಸ ಆಗಿರ್ಬಹುದು, ಎಲ್ಲಾ ರೀತಿಯಲ್ಲೂ ಕೂಡ ಚೆನ್ನಾಗಿದೆ. ಸಣ್ಣ ಪುಟ್ಟ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಹೆಲ್ತ್ ಇಶ್ಯೂ ಸಣ್ಣ ಪುಟ್ಟದ್ದು ಯಾವಾಗ್ಲೂ ಇರುತ್ತೆ ಅನ್ನೋದು ಹಾಗೆ ಕಂಟಿನ್ಯೂ ಆಗುತ್ತೆ. ಬಟ್ ಪರಿಹಾರಗಳೆಲ್ಲ ಮಾಡ್ಕೊಳ್ತಾ ಹೋದ್ರೆ ಏನು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಾಗೋದಿಲ್ಲ. ವೃಶ್ಚಿಕ ರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ. ಪಂಚಮ ಶನಿಯನ್ನ ಹೊರತುಪಡಿಸಿ ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲ ಕೊಡ್ತಾ ಇದ್ದಾರೆ ನೋಡಿ. ಅದಕ್ಕೆ ಬರೀ ಶನಿ ಫಲ ಒಂದೇ ನೋಡಬಾರ್ದು. ಶನಿ ಬಿಟ್ಟು ಇನ್ನು ಉಳಿದಿರೋ ಗ್ರಹಗಳು ಹೇಗಿದ್ದಾರೆ ನೋಡಿ. ಶನಿಯನ್ನ ಹೊರತುಪಡಿಸಿ ಶುಕ್ರ ಮತ್ತು ಬುಧ ಗ್ರಹ ಭಾಗ್ಯದಲ್ಲಿದ್ದಾರೆ, ಬಹಳ ಶುಭ. ಹಾಗೆ ರವಿ ದಿಗ್ಬಲನಾಗಿ ದಶಮದಲ್ಲಿದ್ದಾನೆ, ಮತ್ತು ಶುಭ. ನಿಮ್ಮ ರಾಷ್ಟ್ರಾಧಿಪತಿನೇ ಲಾಭದಲ್ಲಿದ್ದಾನೆ, ಅವನು ಕೂಡ ಶುಭ ಫಲ ಕೊಡ್ತಿದ್ದಾನೆ. ಇನ್ನು ಗುರುಗ್ರಹ ಅಷ್ಟಮದಲ್ಲಿದ್ರು ಕೂಡ ಧನಸ್ಥಾನ ನೋಡೋದ್ರಿಂದ ಒಂದು 50% ಶುಭ ಫಲ ಕೊಡ್ತಾ ಇದ್ದಾನೆ. ಹಾಗಾಗಿ ಈ ವಾರ ವೃಶ್ಚಿಕ ರಾಶಿಯವರಿಗೆ ಬಹಳ ಚೆನ್ನಾಗಿದೆ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಆದಂತಹ ಗುರುಗ್ರಹ ಸಪ್ತಮದಲ್ಲಿ ಸ್ಥಿತನಾಗಿದ್ದಾನೆ. ಈ ವಾರದಲ್ಲಿ ಗುರು ಮಾತ್ರ 7ನೇ ಮನೆ ಸ್ಥಿತನಾಗಿರ್ತಾನೆ. ಹೋದ ವಾರ ಶುಕ್ರ ಮತ್ತೆ ಗುರು 2 ಗ್ರಹಗಳಿದ್ರು. ಈ ವಾರ ಗುರು ಮಾತ್ರ ಸ್ಥಿತನಾಗಿರ್ತಾನೆ. ಗುರುಗ್ರಹದ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಾಗುತ್ತೆ, ಏನು ತೊಂದರೆ ಇಲ್ಲ. ಇನ್ನು ಶುಕ್ರ ಗ್ರಹ ಅಷ್ಟಮದಲ್ಲಿರ್ತಾನೆ. ಶುಕ್ರ ಮತ್ತು ಬುಧ ಈ 2 ಗ್ರಹಗಳು ಅಷ್ಟಮದಲ್ಲಿರ್ತಾರೆ. ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದೇ ಗ್ರಹದ ಒಂದು ಶುಭ ಫಲ ಅಶುಭ ಫಲ ನೋಡಬಾರ್ದು. ಇತರ ಗ್ರಹಗಳು ನಿಮ್ಗೆ ಯಾವ ತರ ಫಲ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಗುರುಗ್ರಹ ನಿಮ್ಗೆ ಸಂಪೂರ್ಣವಾಗಿ ಶುಭ ಫಲವನ್ನ ಕೊಡ್ತಾ ಇದ್ರು ಕೂಡ ಇಲ್ಲಿ ಶುಕ್ರ ಮತ್ತೆ ಬುಧ ಗ್ರಹ 6ನೇ ಮನೆ 8ನೇ ಮನೇಲಿ ಇದ್ದಾರೆ. ಇಲ್ಲಿ ನಿಮ್ಗೆ ಬುಧ ದಶಮಾಧಿಪತಿ ಆಗ್ತಾನೆ, ಶುಕ್ರ ಷಷ್ಠಾಧಿಪತಿ ಆಗ್ತಾನೆ. ಹಾಗಾಗಿ ಇದು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತಹ ಒಂದು ವೃತ್ತಿಯ ಕಡೆಗೆ ತೋರಿಸುತ್ತೆ ನೋಡಿ. ಇಲ್ಲಿ ಏನ್ ತೋರಿಸುತ್ತೆ ಅಂದ್ರೆ ದಶಮದಲ್ಲಿ ಕುಜ ಇದ್ದಾನೆ. ಓಕೆ, ಅಂದ್ರೆ ನಿಮ್ಮ ಕೆಲಸಗಳನ್ನ ಮಾಡುವಂತ ವಿಚಾರದಲ್ಲಿ ನೀವು ಸಂಪೂರ್ಣವಾಗಿ ಹಾನೆಸ್ಟ್ ಆಗಿರ್ತೀರ. ಆದರೂ ಕೂಡ ಇಲ್ಲಿ ದಶಮದ ಮೇಲೆ ಶನಿಯ ದೃಷ್ಟಿನೂ ಇದೆ. 6ನೇ ಮನೆ ಅಧಿಪತಿ ಕಷ್ಟದಲ್ಲಿದ್ದಾನೆ, ಅಷ್ಟಮದಲ್ಲಿದ್ದಾನೆ. ನೀವು ಕೆಲಸ ಮಾಡೋದ್ರಲ್ಲಿ ತುಂಬಾ ಹಾನೆಸ್ಟ್ ಆಗಿದ್ರೂ ಕೂಡ ವೃತ್ತಿ ಕ್ಷೇತ್ರದಲ್ಲಿ, ಇದು ಪ್ರೈವೇಟ್ ಕಂಪನಿಗಳಲ್ಲಿ ಬೇರೆಯವರ ಕೈ ಕೆಳಗೆ ಆಫೀಸ್ಗಳಲ್ಲಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತವರಿಗೆ ಮಾತ್ರ ಅನ್ವಯ ಆಗುವಂತಹ ವಿಚಾರ. ಅಲ್ಲಿ ನೀವು ತುಂಬಾ ಹಾನೆಸ್ಟ್ ಆಗಿ ಕೆಲಸ ಮಾಡಿದ್ರೂ ಕೂಡ ಎಲ್ಲೋ ಒಂದ್ ಕಡೆ ನಿಮ್ಮ ಕೆಲಸವನ್ನ ಯಾರು ಗುರುತಿಸ್ತಾ ಇಲ್ಲ, ಅಥವಾ ಕೆಲಸ ಮಾಡೋದಕ್ಕೆ ಅಲ್ಲಿ ತುಂಬಾ ಸಂಕಷ್ಟಗಳು ಉಂಟಾಗ್ತಾ ಇದೆ. ನಿಮ್ಮ ಸಹೋದ್ಯೋಗಿಗಳಿಂದ ಕಿರಿಕಿರಿ ಆಗ್ತಾ ಇದೆ, ಅಥವಾ ಅಲ್ಲಿ ನಿಮ್ಗೆ ಯಾರಿಗೆ ನೀವು ಇಷ್ಟ ಆಗಲ್ಲ, ಅವ್ರು ಬೇಕು ಅಂತಾನೆ ನಿಮ್ಗೆ ಕೆಲಸಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ. ಪದೇ ಪದೇ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಸಮಸ್ಯೆಗಳಾಗ್ತಾ ಇದೆ. ಕೆಲಸ ಮಾಡೋಕೆ ಅಲ್ಲಿನ ವಾತಾವರಣ ನಿಮ್ಗೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೆ.
ಈ ರೀತಿ ಒಂದಷ್ಟು ಸಮಸ್ಯೆಗಳು ಉದ್ಯೋಗದಲ್ಲಿ ಧನಸ್ಸು ರಾಶಿಯವರಿಗೆ ಈ ವಾರ ಕ್ರಿಯೇಟ್ ಆಗುತ್ತೆ. ಇದು ಪ್ರೈವೇಟ್ ಜಾಬ್ ಅಲ್ಲಿರೋರಿಗೆ ಜಾಸ್ತಿ ಅನ್ವಯ ಆಗುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಅನ್ವಯ ಆಗಲ್ವಾ ಅಂತೇನಿಲ್ಲ, ಅವರಿಗೂ ಅನ್ವಯ ಆಗುತ್ತೆ. ಆದ್ರೆ ನಿಮಗೆ ಕೆಲಸ ಹೋಗೋ ಭಯ ಇರಲ್ಲ. ಕೆಲಸ ಇರುತ್ತೆ, ಬಟ್ ಕೆಲಸ ಮಾಡಕ್ ಮನ್ಸಿರೋದಿಲ್ಲ ಇಲ್ಲಿನೆಲ್ಲ ಕೆಲವು ಸಮಸ್ಯೆಗಳಿಂದ. ಆದ್ರೆ ಪ್ರೈವೇಟ್ ಜಾಬ್ ಅಲ್ಲಿರೋರ್ಗೆ ಭಯ ಕೂಡ ಆಗ್ತಾ ಇರುತ್ತೆ. ಎಲ್ಲಿ ನನ್ನನ್ನ ಕೆಲಸದಿಂದ ತೆಗೆಯೋ ತರ ಮಾಡ್ಬಿಡ್ತಾರೆ ಇವರೆಲ್ಲ ಅನ್ಸುತ್ತೆ. ಕೆಲಸಗಳು ತುಂಬಾ ನಿಧಾನ ಆಗ್ತಾ ಇರುತ್ತೆ. ಎಲ್ಲಿ ನನ್ಗೆ ಇದರಿಂದಾಗಿ ಕೆಲಸ ಹೊರಟೋಗ್ಬಿಡುತ್ತೆ ಅನ್ನೋ ಆತಂಕ ಆಗ್ತಾ ಇರುತ್ತೆ. ಕೆಲಸ ಮಾಡೋ ಸ್ಥಳದಲ್ಲಿ ಕೆಲವರ ಮಾತುಗಳು ನಿಮ್ಗೆ ಇಷ್ಟ ಆಗೋದಿಲ್ಲ. ಈ ರೀತಿ ಕೆಲವೊಂದು ಸಮಸ್ಯೆಗಳು ಉದ್ಯೋಗದ ವಿಷಯದಲ್ಲಿ ಧನಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಬರುತ್ತೆ. ಇದರ ಜೊತೆಗೆ ಅಷ್ಟಮದಲ್ಲಿ ಶುಕ್ರ ಇರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಉಂಟಾಗುತ್ತೆ. ರಾಷ್ಟ್ರಾಧಿಪತಿ ಸಪ್ತಮದಲ್ಲಿ ಇದ್ರೂ ಕೂಡ ಇಲ್ಲಿ ಗುರುಗ್ರಹ 7ನೇ ಮನೇಲಿದ್ರೆ ಶೂನ್ಯ ಬಲ, ಅವನ ದೃಷ್ಟಿ ಇರುತ್ತೆ, ಆದ್ರೆ ಅವನ ಬಲ ಕಮ್ಮಿ ಆಗಿರುತ್ತೆ. ಯಾರಿಗೆಲ್ಲ ಈಗಾಗಲೇ ಶುಗರ್ ಇದೆ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ, ಹೃದಯ ಸಂಬಂಧಿ ವ್ಯಾಧಿ ಇದೆ, ಅದೆಲ್ಲ ಅಂಥವ್ರು ಹುಷಾರಾಗಿರಿ. ಯಾಕಂದ್ರೆ ಸ್ವಲ್ಪ ಜಾಸ್ತಿ ಆಗಬಹುದು. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗುತ್ತೆ. ಮತ್ತೆ ಬಾಡಿ ಪೇನ್ ಬರುವಂಥದ್ದು, ನರಗಳಲ್ಲಿ ವೀಕ್ನೆಸ್ ಉಂಟಾಗುವಂಥದ್ದು, ಮತ್ತೆ ತುಂಬಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋದು, ಈ ತರ ನಾನಾ ವಿಧವಾದ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಈ ವಾರದಲ್ಲಿ ಉಂಟಾಗುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಶತ್ರುಗಳ ಬಾಧೆ ಕೂಡ ಜಾಸ್ತಿ ಆಗುತ್ತೆ. ಹಿತಶತ್ರುಗಳ ಬಾಧೆ, ಬೇಕು ಅಂತಲೇ ನಿಮ್ಗೆ ತೊಂದರೆ ಮಾಡೋದು ಅಥವಾ ಜಗಳಕ್ಕೆ ಬರೋದು, ಈ ತರದ್ದೆಲ್ಲ ಸ್ತ್ರೀಯರಿಂದ ಕೆಲವು ಸಮಸ್ಯೆಗಳು ಬರುತ್ತೆ. ಕೆಲವು ಸ್ತ್ರೀ ಶತ್ರುಗಳಿದ್ರೆ ನಿಮ್ಗೆ ಅವರಿಂದ ಸ್ವಲ್ಪ ಸಮಸ್ಯೆಗಳಾಗಬಹುದು. ಹಾಗಾಗಿ ಶುಕ್ರ ಮತ್ತು ಬುಧನಿಗೆ ಪರಿಹಾರ ಏನ್ ಮಾಡ್ಕೋಬೇಕು ಅಂದ್ರೆ, ಪ್ರತಿದಿನ ವಿಷ್ಣು ಅಷ್ಟೋತ್ತರ, ಮಹಾಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಇದು ಹೇಳ್ಕೊಳಕ್ ಬರಲ್ಲ ಅಂದ್ರೆ ಈ ವಾರದ ಬುಧವಾರದ ದಿನ ಹೆಸರು ಕಾಳು ಮತ್ತು ಒಣ ಅವರೆಕಾಳು ಎರಡನ್ನೂ ದೇವಸ್ಥಾನಕ್ಕೆ ಕೊಡಿ. ಎಷ್ಟಾಗುತ್ತೋ ಅಷ್ಟು, ಅವಾಗ ತೊಂದರೆಗಳಾಗೋದಿಲ್ಲ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಕೆಲಸದಲ್ಲಿ ಏನೇ ಸಮಸ್ಯೆ ಆದ್ರೂ ಹೇಗೋ ನಿಭಾಯಿಸ್ಕೊಂಡು ಹೋಗ್ತೀರಾ. ಯಾಕಂದ್ರೆ ರವಿ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾನೆ ಭಾಗ್ಯದಲ್ಲಿರೋದ್ರಿಂದ. ಇನ್ನು ಪಂಚಮಾಧಿಪತಿ ದಶಮದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಆದ್ರೆ ಪಂಚಮಾಧಿಪತಿಯ ಮೇಲೆ ಶನಿ ದೃಷ್ಟಿ ಇರೋದ್ರಿಂದ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಟೆನ್ಷನ್ ಇರುತ್ತೆ. ನಿಮ್ಮ ಮಕ್ಕಳ ನಡವಳಿಕೆ ಆಗಿರಬಹುದು, ಅವ್ರ ಬಗ್ಗೆ ಅತಿಯಾಗಿ ಯೋಚನೆ ಮಾಡೋದ್ರಿಂದ ನಿಮ್ಮ ಮಾನಸಿಕ ನೆಮ್ಮದಿ ಕಡಿಮೆ ಆಗತ್ತೆ. ಯಾಕಂದ್ರೆ ಚತುರ್ಥ ಭಾವ ಬಂದು ಮನಃಶಾಂತಿಯನ್ನ ತೋರಿಸೋ ಭಾವ. ಇಲ್ಲಿ ಶನಿ ಬಂದ್ಬಿಟ್ಟಿದ್ದಾನೆ, ಯಾರ್ದೋ ವಿಚಾರವಾಗಿ ನಿಮ್ ಮನಃಶಾಂತಿ ಹಾಳಾಗ್ತಾ ಇರುತ್ತೆ. ಬಟ್ ಈ ವಾರದಲ್ಲಿ ಮಕ್ಕಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಟೆನ್ಷನ್ ಮಾಡ್ಕೊಂಡು ನಿಮ್ಮ ನೆಮ್ಮದಿ ಶಾಂತಿಯನ್ನ ನೀವೇ ಕಡಿಮೆ ಮಾಡ್ಕೊಳ್ತಾ ಇರ್ತೀರ. ಪರಿಹಾರ ಇದಕ್ಕೆ ಇಷ್ಟೇ, ತುಂಬಾ ಓವರ್ ಆಗಿ ಥಿಂಕ್ ಮಾಡಬೇಡಿ. ಯಾಕಂದ್ರೆ ನೀವು ಯೋಚನೆ ಮಾಡಿದ ತಕ್ಷಣ ಎಲ್ಲನೂ ಸರಿ ಆಗ್ಬಿಡೋದಿಲ್ಲ. ಏನ್ ಮಾಡ್ಬೇಕು, ನಿಮ್ ಮಕ್ಕಳು ಓದ್ತಾ ಇಲ್ಲ ಅಂದ್ರೆ ಅವ್ರು ಚೆನ್ನಾಗಿ ಓದೋದಕ್ಕೆ ಏನ್ ಮಾಡ್ಬೇಕು, ಈ ತರದ ಪರಿಹಾರಗಳನ್ನ ಮಾಡ್ಬೇಕೆ ಹೊರತು ನೀವು ಯೋಚನೆ ಮಾಡೋದ್ರಿಂದ ಏನು ಬದಲಾವಣೆ ಆಗೋದಿಲ್ಲ. ಇನ್ನು ಗುರು ಮಾತ್ರ ನಿಮ್ಗೆ ಶುಭ ಫಲ ಕೊಡ್ತಾ ಇದ್ದಾನೆ. ಗುರು ಮತ್ತು ಮಂಗಳ ಹಾಗೆ ರವಿ ಗ್ರಹ. ಮಂಗಳ ಗ್ರಹ 50% ಶುಭ ಫಲ ಕೊಡ್ತಿದ್ದಾನೆ, ಬಟ್ ರವಿ ಗುರು ಸಂಪೂರ್ಣವಾಗಿ ಶುಭ ಫಲ ಕೊಡ್ತಾ ಇದ್ದಾರೆ. ಹಣಕಾಸಿನ ಮುಗ್ಗಟ್ಟು ಆ ತರದ್ದೆಲ್ಲ ಏನಿಲ್ಲ. ಹಣಕಾಸಿನ ವಿಚಾರವಾಗಿ ತೊಂದರೆ ಇಲ್ಲ. ಆದ್ರೆ ಉದ್ಯೋಗದ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆಗಳು, ಮನಸ್ಸಿಗೆ ಬೇಸರಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಏನ್ ಪರಿಹಾರ ಹೇಳಿದ್ದೀನಿ ಅದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ತೃತೀಯ ಭಾವದಲ್ಲಿದ್ದಾನೆ, ಕುಜ ನೋಡ್ತಾ ಇದ್ದಾನೆ. ಹಾಗಾಗಿ ಸ್ವಲ್ಪ ಕೆಲಸದ ಕಡೆ ಟೆನ್ಷನ್ ಇರುತ್ತೆ. ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಸ್ವಲ್ಪ 7ನೇ ಮನೆಯಲ್ಲಿ ಶುಕ್ರ ಮತ್ತೆ ಬುಧ ಗ್ರಹ, 2 ಗ್ರಹಗಳಿರೋದ್ರಿಂದ ಜಾಸ್ತಿ ಉದ್ಯೋಗದ ಬಗ್ಗೆನೇ ಕಾಳಜಿ ಮಾಡ್ತೀರಾ. ಯಾಕಂದ್ರೆ ದಶಮಾಧಿಪತಿ ಶುಕ್ರ ಸಪ್ತಮದಲ್ಲಿರೋದ್ರಿಂದ ನಿಮ್ಮ ಕೆಲಸ, ನಿಮ್ಮ ಕಾರ್ಯ ಇವುಗಳ ಬಗ್ಗೆ ತುಂಬಾ ಬ್ಯುಸಿ ಆಗ್ತೀರಾ. ಸ್ವಲ್ಪ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತೀರಾ. ಓಡಾಟ, ಟ್ರಾವೆಲಿಂಗು ಇದೆಲ್ಲ ಜಾಸ್ತಿ ಇರುತ್ತೆ. ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಕೆಲಸ ಆಗಿರಬಹುದು ಅಥವಾ ಬೇರೆ ನಿಮ್ಮ ಪರ್ಸನಲ್ ವಿಚಾರಗಳಿಗಾಗಿನೂ ಕೂಡ, ಅಂದ್ರೆ ಯಾವುದೋ ಒಂದು ಕೆಲಸಗಳಾಗಬೇಕು ಅಂತಂದಾಗ ಕೆಲವೊಂದು ಪ್ರದೇಶಗಳಿಗೆ ಹೋಗ್ಬೇಕಾಗತ್ತೆ, ಕೆಲವರನ್ನ ಭೇಟಿ ಮಾಡ್ಬೇಕಾಗತ್ತೆ, ಅವರು ಬೇರೆ ಊರಿನಲ್ಲಿ ಇರ್ತಾರೆ, ಸೊ ಟ್ರಾವೆಲ್ ಮಾಡ್ಬೇಕಾಗತ್ತೆ. ಈ ತರ ಟ್ರಾವೆಲ್ ಎಲ್ಲ ಜಾಸ್ತಿ ಇರುತ್ತೆ ಈ ವಾರದಲ್ಲಿ. ಹಾಗಾಗಿ ಒಂಚೂರು ದೇಹ ಆಲಸ್ಯ ಆಗುತ್ತೆ, ಆದ್ರೆ ಕೆಲಸಗಳೆಲ್ಲ ಸಕ್ಸಸ್ ಆಗುತ್ತೆ. ಆವಿಷ್ಯವಾಗಿ ಯಾವುದೇ ರೀತಿ ಅಡೆತಡೆಗಳಿರೋದಿಲ್ಲ. ಸಪ್ತಮದಲ್ಲಿ ಶುಕ್ರ ಮತ್ತೆ ಬುಧ ಇರೋದ್ರಿಂದ ಸ್ವಂತ ಬಿಸ್ನೆಸ್ ಮಾಡುವಂತವ್ರಿಗೆ ಮತ್ತು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಉದ್ಯೋಗದ ವಿಷಯದಲ್ಲಿ ತುಂಬಾನೇ ಚೆನ್ನಾಗಿದೆ. ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೂ ಅಷ್ಟೇ
ಕೆಲಸ ಕಾರ್ಯಗಳಲ್ಲಿ ತೊಂದರೆ ಏನಿರೋದಿಲ್ಲ. ವಿಶೇಷ ಜವಾಬ್ದಾರಿಗಳನ್ನ ತಗೊಂಡು ಅದನ್ನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಹೋಗ್ತೀರಾ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಅಷ್ಟೇ ಏನು ಸಮಸ್ಯೆ ಇಲ್ಲ. ಆದರೆ ಶನಿಗೆ ಕುಜನ ದೃಷ್ಟಿ ಇರೋದ್ರಿಂದ, ಅಷ್ಟಮದಲ್ಲಿ ರವಿ ಇರೋದ್ರಿಂದ ದೇಹಕ್ಕೆ ಸ್ವಲ್ಪ ತೊಂದರೆಗಳಾಗತ್ತೆ. ಅಂದ್ರೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುವಂಥದ್ದು, ಮತ್ತೆ ಸ್ವಲ್ಪ ಶೀತ ಬಾಧೆ ಜಾಸ್ತಿ ಆಗುವಂಥದ್ದು, ಬೆನ್ನು ನೋವಿತ್ತು ಅಂತಂದ್ರೆ ಸ್ವಲ್ಪ ಜಾಸ್ತಿ ಆಗತ್ತೆ. BP ಇತ್ತು ಅಂದ್ರೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ಸ್ವಲ್ಪ ಜಾಸ್ತಿ ಆಗ್ಬೋದು. ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಬರುತ್ತೆ ಹೊರತು ಕೆಲಸ ಕಾರ್ಯಗಳಲ್ಲಿ ನೀವು ಸ್ವಂತ ಬಿಸ್ನೆಸ್ ಮಾಡಿ, ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡಿ, ಸರ್ಕಾರಿ ಉದ್ಯೋಗದಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಪಂಚಮಾಧಿಪತಿ ಸಪ್ತಮದಲ್ಲಿರೋದ್ರಿಂದ, ಭಾಗ್ಯಾಧಿಪತಿ ಜೊತೆನಲ್ಲಿರೋದ್ರಿಂದ ನೋಡಿ, 5 ಮತ್ತು 9ನೇ ಮನೆ ಅಧಿಪತಿಗಳ ಕಾಂಬಿನೇಷನ್ ಬಂತು. 5ನೇ ಮನೆ ಶುಕ್ರ, 9ನೇ ಮನೆ ಅಧಿಪತಿ ಬುಧ ಗ್ರಹ, ಈ ಎರಡೂ ಅಧಿಪತಿಗಳು ಒಟ್ಟಿಗೆ ಇದ್ರೆ 5 ಮತ್ತು 9ನೇ ಮನೆ ಅಧಿಪತಿಗಳ ಕಾಂಬಿನೇಷನ್ ತುಂಬಾ ಶುಭ ಫಲ ಕೊಡುತ್ತೆ. ವಿದ್ಯಾರ್ಥಿಗಳಿಗೆ ಓದೋದ್ರಲ್ಲಿ ತುಂಬಾ ಆಸಕ್ತಿ, ಹಾಗೆ ಈ ಕಲೆಗೆ ಸಂಬಂಧಪಟ್ಟಂತಹ ಏನಾದ್ರೂ ಎಜುಕೇಶನ್ ನೀವು ಮಾಡ್ತಿದ್ರೆ, ಸಂಗೀತ, ನಾಟ್ಯ ಇತ್ಯಾದಿಗಳನ್ನ ನೀವು ಕಲಿತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತಮ ಅವಕಾಶಗಳು, ನಿಮ್ಮ ಟ್ಯಾಲೆಂಟ್ ಅನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ವೇದಿಕೆಗಳು, ಈ ತರದೆಲ್ಲ ಸಿಗುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಎಲ್ಲಾ ವಿಚಾರದಲ್ಲೂ ಕೂಡ. ಹಾಗೆ 7ನೇ ಮನೆಯಲ್ಲಿರುವಂತಹ ಶುಕ್ರ ಮತ್ತೆ ಬುಧನಿಂದಾಗಿ ಬಹಳ ಮುಖ್ಯವಾದ ಕೆಲಸಗಳು, ಹಾಗೆ ಧರ್ಮ ಕಾರ್ಯಗಳು, ಅಂದ್ರೆ ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು, ಯಾವುದೋ ಹರಕೆ ಇತ್ತು ತೀರಿಸ್ಬೇಕಾಗಿತ್ತು. ನೋಡಿ, ಕೆಲವೊಂದೆಲ್ಲ ಕೆಲಸಗಳು ಮಾಡ್ಬೇಕು ಅಂದ್ರೆ ಕಾಲನೇ ಕೂಡ್ ಬರೋದಿಲ್ಲ, 108 ವಿಘ್ನಗಳು ಬರ್ತಾ ಇರುತ್ತೆ. ಒಳ್ಳೆ ಕೆಲಸಕ್ಕೆ ಜಾಸ್ತಿ ವಿಘ್ನಗಳು. ಹಾಗಾಗಿ ಆದ್ರೆ ಆ ತರದ ಕೆಲಸಗಳನ್ನ ಈ ವಾರದಲ್ಲಿ ಮುಗಿಸ್ಕೊಳ್ತೀರಾ. ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಹೋಗ್ ಬಂದ್ರಿ. ಹರಕೆ ತೀರ್ಸ್ಬೇಕಿತ್ತು, ಹೋಗ್ ಬರ್ತೀರಿ. ಮನೇಲಿ ಏನೋ ಒಂದು ವಿಶೇಷ ಪೂಜೆ ಮಾಡ್ಸೋಣ ಅನ್ಕೊಂಡಿದ್ವಿ, ಮಾಡಿಸ್ತೀರಿ. ಇದೆಲ್ಲದೂ ಕೂಡ ಒಂದ್ ರೀತಿ ಮನಸ್ಸಿಗೆ ಸಮಾಧಾನ, ತುಂಬಾ ದಿನದಿಂದ ಅನ್ಕೊಂಡಿದ್ ಕೆಲಸ ಆಯ್ತಲ್ಲ ಅನ್ನೋ ರೀತಿಯಲ್ಲಿರುತ್ತೆ. ಒಂದಿಷ್ಟು ವಸ್ತುಗಳನ್ನ ಪರ್ಚೇಸ್ ಮಾಡ್ತೀರಾ ಮನೆಗೋಸ್ಕರ, 7ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ. ಮತ್ತೆ ನಿಮ್ಗೋಸ್ಕರ ಕೂಡ ಕೆಲವೊಂದಿಷ್ಟು ಬಟ್ಟೆ ಈ ತರದ್ದೆಲ್ಲ ಖರೀದಿ ಮಾಡುವಂತದ್ದೆಲ್ಲ ಇರುತ್ತೆ. ಇದು ಕೂಡ ಮನಸ್ಸಿಗೆ ಖುಷಿಯನ್ನ ಕೊಡುತ್ತೆ. ಕೆಲವರಿಗೆ ಶಾಪಿಂಗ್ ಮಾಡೋದ್ರಿಂದ ಖುಷಿ ಸಿಗುತ್ತೆ. ಒಟ್ನಲ್ಲಿ ಹೇಳೋದಾದ್ರೆ ಮಕರ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಎಲ್ಲಾ ವಿಚಾರದಲ್ಲೂ. ಆದ್ರೆ ರವಿ ಗ್ರಹ ಅಷ್ಟಮದಲ್ಲಿರೋದ್ರಿಂದ, ಕುಜ ಶನಿಯನ್ನ ನೋಡ್ತಾ ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತ್ತೆ. ಪರಿಹಾರ ಮಾಡ್ಕೊಳ್ಳಿ, ಸುಬ್ರಹ್ಮಣ್ಯ ಅಷ್ಟೋತ್ತರ ಹೇಳ್ಕೊಳ್ಳಿ ಪ್ರತಿದಿನ, ಒಳ್ಳೇದಾಗತ್ತೆ. ಹಾಗೆ ಹನುಮಾನ್ ಚಾಲಿಸ ಡೈಲಿ ಹೇಳ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ, ಇದರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ನಿವಾರಣೆ ಆಗತ್ತೆ. ಕುಂಭರಾಶಿ, ಕುಂಭರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶನಿ ಗ್ರಹ 2ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. 2ನೇ ಮನೆ ಅಂತ ತಕ್ಷಣ ಅದು ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನ. ನೋಡಿ, ಭಾವಾಧಿಪತಿ ಅಲ್ಲಿದ್ರೆ ಒಳ್ಳೇದು, ನಿಮ್ಮ ರಾಶ್ಯಾಧಿಪತಿ ಇದ್ರೂ ಒಳ್ಳೇದೆ, ಯೋಗಕಾರಕರಿದ್ರೂ ಒಳ್ಳೇದು. ಆದ್ರೆ ಅಲ್ಲಿರುವ ಗ್ರಹದ ಮೇಲೆ ಇತರ ಪಾಪಗ್ರಹಗಳ ದೃಷ್ಟಿ ಬರಬಾರದು. 2ನೇ ಮನೆಯಲ್ಲಿರುವಂತಹ ಶನಿಯ ಮೇಲೆ ಕುಜನ ದೃಷ್ಟಿ ಇದೆ. ಕುಜಗ್ರಹ ನೋಡಿ, ಕಲಹವನ್ನ ಉಂಟು ಮಾಡುವಂಥವನು. ಮನೆಯಲ್ಲಿ ವಾದ ವಿವಾದಗಳಾಗತ್ತೆ, ಸಣ್ಣ ಪುಟ್ಟ ಜಗಳಗಳಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದಿರ್ಬೇಕು, ಸಮಾಧಾನವಾಗಿರ್ಬೇಕು. ಯಾಕೆಂದ್ರೆ ರವಿ 7ನೇ ಮನೇಲಿ ಕೂತ್ಕೊಂಡು ನಿಮ್ ರಾಶಿ ನೋಡ್ತಾ ಇದ್ದಾನೆ, ವಿಪರೀತ ಸಿಟ್ಟು ಬರೋ ಹಾಗೆ ಮಾಡ್ತಾನೆ ಸೂರ್ಯ. ಶನಿ ಪಾಪಗ್ರಹ ಅಂತ ಹೇಳ್ತಾರೆ, ಆದ್ರೆ ಕೋಪ ಬರೋದಕ್ಕೆ ಶನಿ ಕಾರಕ ಅಲ್ಲ, ಕೋಪ ಮಾಡ್ಕೊಳ್ಳೋದೇ ಇಲ್ಲ ಶನಿ. ಶನಿ ತುಂಬಾ ತಾಳ್ಮೆಯಿಂದ ಇರುವಂತ ಗ್ರಹ. ಆದರೆ ಬೇರೆಯವರು ಮಾಡಿರೋ ಅವಮಾನ, ಬೇರೆಯವರ ಸಿಟ್ಟು, ಬೇರೆಯವರ ಒಂದು ವಿಚಾರದಲ್ಲಿ ತನಗೆ ಏನೇ ಕೋಪ ಇದ್ರೂ ಅದನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ಳುವಂತ ಸ್ವಭಾವ ಶನಿದು. ಜೀವನ ಪರ್ಯಂತ ಅವರು ನನಗೆ ಬೇಡ ಅಂತ ನಿರ್ಧಾರ ಮಾಡೋದ್ರಲ್ಲಿ ಅವನು ತುಂಬಾ ಸ್ಥಿರವಾದ ಪ್ರಜ್ಞೆ ಉಳ್ಳವನು. ಆದ್ರೆ ಅವನ ಕೋಪ ಹೇಗಿರುತ್ತೆ ಅಂತಂದ್ರೆ, ತನ್ನ ಕೆಲಸದ ಮೂಲಕ ಅವನು ತನ್ನ ಒಂದು ಕೋಪವನ್ನ ತೀರಿಸ್ಕೊಳ್ಳುವಂತ ಸ್ವಭಾವ. ಆದ್ರೆ ರವಿ ಹಾಗಲ್ಲ, ಎದುರುಗಡೆ ಜಗಳಕ್ಕೆ ಬರೋ ತರ. ಹಾಗಾಗಿ ನಿಮ್ಗೆ ಏನಾಗುತ್ತೆ, ಈಗ ಕುಂಭರಾಶಿಯವರಿಗೆ BP ಜಾಸ್ತಿ ಆಗುತ್ತೆ. BP ಇರೋರ್ಗೆ, ಅಥವಾ ಸಿಟ್ಟು, ಆಲ್ರೆಡಿ ಸಿಟ್ಟು ಜಾಸ್ತಿ ನಿಮ್ಗೆ ಅಂದ್ರೆ ಇನ್ನೂ ಸಿಟ್ಟು ಜಾಸ್ತಿ ಬರುತ್ತೆ. ಅಗ್ನಿ ತತ್ವದ ಸ್ವಭಾವ ಸೂರ್ಯನದ್ದು. ಸೂರ್ಯನ ನಾವು ಬರಿಗಣ್ಣಿಂದ ನೋಡೋಕ್ಕೂ ಆಗಲ್ಲ. ಸೂರ್ಯನ ದೃಷ್ಟಿ ನಿಮ್ ರಾಶಿ ಮೇಲೆ ಬೀಳ್ತಾ ಇದೆ ಅಂದ್ರೆ ಎಷ್ಟು ಕೋಪ ಬರುತ್ತೆ. ಅಗ್ನಿ ಉರಿಯೋ ತರ ಉರಿತಾ ಇರುತ್ತೆ. ಸುಮ್ಮನೆ ಕೋಪ ಬರಲ್ಲ, ಯಾರಾದ್ರೂ ನಿಮಗ್ ಕೋಪ ಬರೋ ಹಾಗೆ ಮಾಡ್ತಾರೆ. 7:30 ಸಂದರ್ಭದಲ್ಲಿ ಇದೆಲ್ಲ ಕಾಮನ್. ಆದರೂ ನೀವು ಸಿಟ್ಟು ಮಾಡ್ಕೊಳ್ದೆ, ಕೋಪ ಮಾಡ್ಕೊಳ್ದೆ
ಯಾರು ನಿಮ್ಗೆ ಕೋಪ ಬರೋ ಹಾಗೆ ನಡ್ಕೊಳ್ತಾರೆ ಅವ್ರನ್ನ ನೀವು ತಿರಸ್ಕಾರ ಮಾಡೋದು ಅಥವಾ ಇಗ್ನೋರ್ ಮಾಡೋದು, ಈ ತರದ್ದೇನಾದ್ರೂ ಮಾಡ್ಬೇಕಾಗತ್ತೆ. ಬಟ್ ಫ್ಯಾಮಿಲಿ ಅಂತ ಬಂದಾಗ ನೀವು ತಾಳ್ಮೆಯಿಂದ ಇರ್ಬೇಕಾಗತ್ತೆ. ಯಾಕಂದ್ರೆ 7ನೇ ಮನೆಯಲ್ಲಿ ರವಿ, ಅಷ್ಟಮದಲ್ಲಿ ಕುಜ, ಇದು ನಿಮ್ಮ ಸಂಗಾತಿಯ ವಿಚಾರದಲ್ಲಿ, ವೈವಾಹಿಕ ಜೀವನದ ವಿಚಾರದಲ್ಲಿ ಕಲಹಗಳನ್ನು ಉಂಟು ಮಾಡುತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳಾಗಿ ಅದು ಸಾಲ್ವ್ ಆಗ್ಬಿಡುತ್ತೆ. ಆದ್ರೆ ಯಾರಿಗೆ ಈಗಾಗ್ಲೇ ವೈವಾಹಿಕ ಜೀವನದಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅವ್ರಿಗೆ ಜಾಸ್ತಿ ತೊಂದರೆಗಳಾಗುತ್ತೆ ನೋಡಿ. ನಿಮ್ಮಲ್ಲಿ ಮನಸ್ತಾಪಗಳು ಇನ್ನಷ್ಟು ಜಾಸ್ತಿ ಆಗ್ಬೋದು. ಕಂಪ್ಲೀಟ್ ಬೇರೆ ಆಗ್ಬಿಡ್ಬೇಕು ಅನ್ನೋ ತರ ತೀರ್ಮಾನಗಳೆಲ್ಲ ಬರೋ ಹಾಗೆ ಮಾಡ್ತಾನೆ ರವಿ ಗ್ರಹ. 7.5 ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗುತ್ತೆ. ಸ್ವಂತದವರೇ ದೂರ ಮಾಡ್ತಾರೆ, ಇರೋ ಮನೆನ ಬಿಟ್ಟು ಹೋಗೋ ತರ ಎಲ್ಲ ಮಾಡ್ತಾನೆ ಶನಿ ಗ್ರಹ. ಬಟ್ ನಿಮಗೆ ಅಷ್ಟೊಂದು ಕ್ರೂರವಾದ ಫಲ ಕೊಡೋದಿಲ್ಲ. ಬಟ್ ಪ್ರಸ್ತುತ ಟೈಮ್ ಎಷ್ಟು ಇದಾಗಿದೆ ಅಂದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಅದಕ್ಕೆ ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಒಳ್ಳೇದು. ನೀವು ಮಾತೇ ಆಡ್ಬೇಡಿ. ವಾಕ್ಸ್ಥಾನ ಕುಜ ನೋಡ್ತಿರೋದ್ರಿಂದ ನೀವು ಮಾತಾಡಕ್ಕೆ ಹೋಗ್ಬಿಡಿ, ತಾಳ್ಮೆಯಿಂದ ಇದ್ಬಿಡಿ. ಇದೊಂದು ವಿಷಯದಲ್ಲಿ ತುಂಬಾ ಹುಷಾರಾಗಿರಿಪ್ಪ. ಆದ್ರೆ ಕೆಲಸ ಕಾರ್ಯಗಳು ಅಂತೆಲ್ಲ ಬಂದಾಗ ತೊಂದ್ರೆ ಇಲ್ಲ, ಚೆನ್ನಾಗಿದೆ, ಕೆಲಸದಲ್ಲಿ ಏನ್ ಪ್ರಾಬ್ಲಮ್ ಆಗಲ್ಲ. ಬಟ್ ಏನಂದ್ರೆ ಪ್ರಾಬ್ಲಮ್ ಕೆಲಸ ಮಾಡೋ ಸ್ಥಳದಲ್ಲೂ ಅಷ್ಟೇ, ಯಾರಾದ್ರೂ ನಿಮಗ್ ಬೇಕು ಅಂತಾನೆ ತೊಂದರೆ ಕೊಡ್ತಿರ್ತಾರೆ. ಮತ್ತೆ ಮೇಲಧಿಕಾರಿಗಳವರೆಗೂ ನಿಮ್ ಬಗ್ಗೆ ಕಂಪ್ಲೇಂಟ್ ಹೇಳೋದು ಈ ತರದ್ದೆಲ್ಲ ಸ್ವಲ್ಪ ನಡೆಯುತ್ತೆ. 6ನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ, ಗುಪ್ತ ಶತ್ರುಗಳು ಜಾಸ್ತಿ. ನಿಮ್ಗೆ ಶತ್ರುಗಳು ಇದಾರೆ ಅಂತಾನೆ ಗೊತ್ತಾಗಲ್ಲ. ನಿಮ್ ಬಗ್ಗೆ ಎಲ್ಲ ಗೊತ್ತಿರೋರೆ ನಿಮ್ಗೆ ಶತ್ರುಗಳಾಗಿರ್ತಾರೆ. ಅಂತಹ ಗುಪ್ತ ಶತ್ರುಗಳಿಂದ ಕೆಲಸದಲ್ಲಿ ಕಿರಿಕಿರಿಗಳು ಉಂಟಾಗುತ್ತೆ. ಇದು ತುಂಬಾ ಒಂದು ಪರೀಕ್ಷೆ ಟೈಮ್ ಇದು ನಿಮ್ಗೆ ಕುಂಭರಾಶಿಯವರಿಗೆ. ಬಟ್ ನಿಮಗೆ ದೈವಾನುಗ್ರಹ ಇದೆ. 9ನೇ ಮನೆಯನ್ನ ಗುರು ನೋಡ್ತಾ ಇರ್ತಾನೆ. ನಿಮ್ ರಾಶಿ ಮೇಲೆ ಗುರು ದೃಷ್ಟಿ ಇದೆ. ಹಾಗಾಗಿ ದೇವರ ಅನುಗ್ರಹ ಇರುತ್ತೆ. ಏನೋ ತೊಂದರೆ ಮಾಡ್ಬೇಕು ಅಂತ ಬರ್ತಾರೆ, ಕೊನೆಯಲ್ಲಿ ನೀವು ಗೆಲ್ತೀರಾ. ಯಾಕಂದ್ರೆ ಇಲ್ಲಿ ಗುರು ದೃಷ್ಟಿ ನಮ್ಮ ರಾಶಿ ಮೇಲೆ ಬಿದ್ರೆ ಸಾಕು, ಅವನ ಕರುಣಾ ದೃಷ್ಟಿ ನಮ್ಮ ರಾಶಿ ಮೇಲೆ ಬಿತ್ತು ಅಂದ್ರೆ ಗುರುವಿನ ಅನುಗ್ರಹ ನಿಮ್ಮ ಮೇಲಿದೆ, ನ್ಯಾಯನೇ ಗೆಲ್ಲೋದು. ಯಾಕಂದ್ರೆ ನ್ಯಾಯಕ್ಕೆ ಕಾರಕ ಗುರುಗ್ರಹ. ಯಾರು ಏನೇ ಷಡ್ಯಂತ್ರಗಳು ಮಾಡಿದ್ರು, ಇನ್ನೇನೋ ತಪ್ಪು ಹೊರಿಸ್ಬೇಕು, ಮತ್ತೊಂದು ಮಗದೊಂದು ಏನೇ ಆದ್ರೂ ಕೂಡ ಫೈನಲ್ ಆಗಿ ನೀವು ನ್ಯಾಯಯುತವಾಗಿ ನಡೀತಾ ಇದ್ದೀರಾ ಅಂದ್ರೆ ಯಾವತ್ತೂ ನಿಮ್ಮನ್ನ ಸೋಲ್ಸಕ್ಕಾಗಲ್ಲ. ಈ ಒಂದು ಧೈರ್ಯ ನಿಮ್ಮಲ್ಲಿರ್ಲಿ. ಬಟ್ ಕೆಲವು ಪರಿಹಾರಗಳು ಮಾಡ್ಕೋಬೇಕಾಗತ್ತೆ. ಏನ್ ಮಾಡ್ಬೇಕು ಅಂದ್ರೆ ಈ ವಾರದ ಶನಿವಾರದ ದಿನ ಎಳ್ಳು, ಒಣ ಅವರೆಕಾಳು, ಹೆಸರು ಕಾಳು, ಈ 3 ಧಾನ್ಯಗಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ. ಆದಷ್ಟು ತಾಳ್ಮೆಯಿಂದ ಇರಿ ಸಾಕು. ಇಷ್ಟು ಪರಿಹಾರ ಮಾಡ್ಕೊಂಡ್ರೆ ಬೇಕಾದಷ್ಟಾಯ್ತು. ಅಂದ್ರೆ ನಿಮ್ಮ ತಾಳ್ಮೆನೆ ನಿಮ್ಗೆ ಎಲ್ಲಾ ತರದ ಒಂದು ಅನುಕೂಲವನ್ನ ಮಾಡ್ಕೊಟ್ಬಿಡುತ್ತೆ. ಎಷ್ಟೋ ಸಮಸ್ಯೆಗಳನ್ನ ತಾಳ್ಮೆಯಿಂದ ಗೆಲ್ಬಹುದು ಖಂಡಿತವಾಗ್ಲು. ಹಾಗಾಗಿ ಸ್ವಲ್ಪ ಸಮಾಧಾನವಾಗಿರಿ. ಬೇರೆ ವ್ಯಾವಹಾರಿಕವಾಗಿ ಇನ್ನೇನು ಬೇರೆ ತೊಂದರೆಗಳಿಲ್ಲ. ಕೆಲವು ವ್ಯಕ್ತಿಗಳಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ, ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಷ್ಟೇ. ಮೀನರಾಶಿ, ಮೀನರಾಶಿಯವರಿಗೆ ಪಂಚಮದಲ್ಲಿ ಶುಕ್ರ ಮತ್ತು ಬುಧ ಗ್ರಹ ಇರೋದ್ರಿಂದ ಏನಾದ್ರೂ ಕಲಿಬೇಕು ಅನ್ನೋ ಆಸಕ್ತಿ ಬರುತ್ತೆ ಈ ವಾರದಲ್ಲಿ. ಬಟ್ ಕಲಿಯೋದಕ್ಕೆ ನೀವು ಮುಂದೆ ಹೋಗ್ಬೋದು, ಏನ್ ತೊಂದರೆ ಇಲ್ಲ. ಕೆಲಸ ಕಾರ್ಯಗಳು ಅಷ್ಟೇ ತುಂಬಾ ಆರಾಮಾಗಿ ಸ್ಮೂತ್ ಆಗುತ್ತೆ. ಯಾವುದು ಕಠಿಣ ಅನ್ಸಲ್ಲ ಈ ವಾರದಲ್ಲಿ. ಕೊಟ್ಟಿರೋ ಕೆಲಸಗಳು ತುಂಬಾ ಈಸಿ ಅನ್ಸುತ್ತೆ. ಯಾಕಂದ್ರೆ ಪಂಚಮದಲ್ಲಿರ್ತಕ್ಕಂಥ ಶುಕ್ರ ಮತ್ತೆ ಬುಧ ನಿಮ್ಮಲ್ಲಿ ಕ್ರಿಯೇಟಿವ್ ಸ್ವಭಾವವನ್ನ ಜಾಸ್ತಿ ಮಾಡ್ತಾರೆ. ಯಾಕಂದ್ರೆ ಕ್ರಿಯೇಟಿವಿಟಿಗೆ ಕಾರಕನೇ ಚಂದ್ರಗ್ರಹ. ಚಂದ್ರನ ಮನೆಯಲ್ಲಿ ಶುಕ್ರ ಮತ್ತು ಬುಧ ಗ್ರಹ ಇದ್ದಾನೆ. ಬುಧ ಬಂದು ನಿಮ್ಮಲ್ಲಿ ಬುದ್ಧಿವಂತಿಕೆಯನ್ನ ಇನ್ನು ಜಾಸ್ತಿ ಮಾಡ್ತಾನೆ. ಹಾಗೆ ಶುಕ್ರ ಗ್ರಹ ನಿಮ್ಮಲ್ಲಿ ಟ್ಯಾಲೆಂಟ್ ಜಾಸ್ತಿ ಮಾಡ್ತಾನೆ. ಹಾಗಾಗಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಏನಾದ್ರೂ ಹೊಸದೊಂದು ಕ್ರಿಯೇಟ್ ಮಾಡುವಂಥದ್ದು, ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ರೆ ಅಂದ್ರೆ ನಿಮ್ಮ ವ್ಯಾಪಾರದಲ್ಲಿ ಏನೋ ಒಂದಿಷ್ಟು ಬದಲಾವಣೆಗಳನ್ನ ಮಾಡೋದು, ಅದು ನಿಮಗೆ ಸಾಕಷ್ಟು ಶುಭ ಫಲವನ್ನ ಕೊಡುತ್ತೆ. ಹಾಗೆ ಕೆಲಸ ಮಾಡ್ತಾ ಇರೋಂಥ ಸ್ಥಳದಲ್ಲಿ ಅಂದ್ರೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ಅಲ್ಲಿನೂ ಕೂಡ ಏನೋ ಒಂದು ನಿಮಗೆ ಕೊಟ್ಟಿರೋ ಕೆಲಸದಲ್ಲಿ ಏನೋ ಒಂದು ಡಿಫ್ರೆಂಟ್ ಆಗಿ ಬದಲಾವಣೆ ಮಾಡ್ತೀರಾ. ಎಲ್ರೂ ಕೂಡ ಅದನ್ನ ನೋಡಿ ಓ ಹೌದಲ್ವಾ ಅನ್ನೋ ತರ ಏನೋ ಒಂದು ಅಟ್ರಾಕ್ಟ್ ಮಾಡ್ತೀರಾ ಎಲ್ಲರೂ ನಿಮ್ ಕೆಲಸದ ಮೂಲಕ, ಟ್ಯಾಲೆಂಟ್ ಮೂಲಕ. ಹಾಗಾಗಿ ಬಹಳ ಈಸಿಯಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀರಾ. ಉದ್ಯೋಗದಲ್ಲಿ ಏನೂ ತೊಂದರೆಗಳಿರೋದಿಲ್ಲ. ಸ್ವಂತ ಬಿಸ್ನೆಸ್ ಮಾಡೋರ್ಗೂ ಅಷ್ಟೇ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಫಲವನ್ನ ಈ ವಾರದಲ್ಲಿ ಕಾಣ್ತೀರಾ. ಹಣಕಾಸಿನ ಅನುಕೂಲ ಚೆನ್ನಾಗಾಗತ್ತೆ. ತುಂಬಾ ದುಡ್ಡಿನ ಸಮಸ್ಯೆ ಏನಿರೋದಿಲ್ಲ. ಹಾಗೆ ಯಾರಿಗಾದ್ರೂ ದುಡ್ಡು ಕೊಡ್ಬೇಕು ಅಂತಿದ್ರೆ ವಾಪಸ್ ಕೊಟ್ಟು ಸಾಲದಿಂದ ಮುಕ್ತರಾಗುವಂತ ಸಾಧ್ಯತೆ ಕೂಡ ಇದೆ. ಆದ್ರೆ ನಿಮ್ಮ ರಾಶಿಯಲ್ಲಿ ಶನಿ, ಸಪ್ತಮದಲ್ಲಿ ಕುಜ ಇರೋದ್ರಿಂದ ಕೆಲವರಿಂದ ಸ್ವಲ್ಪ ಬೇಸರ ಆಗ್ತಾ ಇರುತ್ತೆ. ನಿಮ್ಮ ಕುಟುಂಬದವರಾಗಿರ್ಬೋದು, ನಿಮ್ಮ ಸಂಗಾತಿ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಯಾರಿಂದ ಆದ್ರೂ ಪದೇ ಪದೇ ಸ್ವಲ್ಪ ಕಿರಿಕಿರಿ ಆಗ್ತಾ ಇರತ್ತೆ.
ಕುಜ ತುಲಾ ರಾಶಿಗೆ ಹೋಗೋವರೆಗೂ ಇದು ಹೀಗೆ ಇರುತ್ತೆ. ನೀವು ಸಮಾಧಾನವಾಗಿ ತಾಳ್ಮೆಯಿಂದ ಇದ್ಬಿಡಿ. ಬಟ್ ವ್ಯವಹಾರದಲ್ಲಿ ಮಾತ್ರ ಏನು ತೊಂದರೆ ಇಲ್ಲ. ಹಣಕಾಸಿನ ಅನುಕೂಲ ಕೂಡ ಚೆನ್ನಾಗಿರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ನಿಮ್ಮ ಮೇಲಧಿಕಾರಿಗಳಿಂದ ಉತ್ತಮ ಹೊಗಳಿಕೆ ಇದೆಲ್ಲವೂ ಸಿಗುತ್ತೆ. ಚತುರ್ಥ ಭಾವದಲ್ಲಿ ಗುರುಗ್ರಹ ಇರೋದ್ರಿಂದ ಆಸ್ತಿ ವಿಚಾರವಾಗಿ, ಮನೆ ವಿಚಾರವಾಗಿ ಚೆನ್ನಾಗಿದೆ. ಯಾವುದಾದ್ರೂ ಒಂದು ಕೋರ್ಟ್ ಕೇಸ್ಗಳಿದೆ, ಆಸ್ತಿ ವಿಚಾರದಲ್ಲಿ ವ್ಯಾಜ್ಯಗಳಿದೆ ಅಂತಂದ್ರೆ ಅದರದ್ದು ತುಂಬಾ ಕೆಲಸಗಳಿದೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಜಯವನ್ನ ಪಡೆಯುವಂತಹ ಸೂಚನೆಗಳು ಕಂಡು ಬರುತ್ತೆ. ಹಾಗೆ ಗುರುಗ್ರಹ 4ನೇ ಮನೆಯಲ್ಲಿ ಇರೋದ್ರಿಂದ ಮನಸ್ಸಿಗೆ ಏನೋ ಒಂದು ಸಮಾಧಾನ, ನೆಮ್ಮದಿ. ನೋಡಿ, ಈ ಕಡೆ 7.5 ನಡೀತಾ ಇದ್ರು ಕೂಡ ಗುರುಬಲ ಇಲ್ಲ. ಆದ್ರೆ ಸುಖ ಸ್ಥಾನಕ್ಕೆ ಗುರು ಬಂದಾಗ ನಿಮಗೆ ನಿಮ್ಮ ಸುಖಕ್ಕೆ ತೊಂದರೆ ಮಾಡೋದಿಲ್ಲ, ನಿಮಗೆ ತುಂಬಾ ದುಃಖ ಕೊಡೋದಕ್ಕೆ ಬಿಡೋದಿಲ್ಲ. ಯಾಕೆಂದ್ರೆ ದುಃಖಕ್ಕೆ ಕಾರಕ ಶನಿ, ಸುಖಕ್ಕೆ ಕಾರಕ ಗುರುಗ್ರಹ. ಗುರು ಮನಸ್ಸಿಗೆ ಸುಖವನ್ನ ಕೊಡ್ತಾನೆ. ಶುಕ್ರ ಔಟ್ಲುಕ್ ಅಂದ್ರೆ ಒಳ್ಳೆ ಮನೆ, ವಾಹನ, ಓಡಾಟ, ಈ ತರದ ಒಂದು ಸುಖವನ್ನ ಕೊಡ್ತಾನೆ. ಆದ್ರೆ ಶಾಶ್ವತ ಸುಖ ಯಾವುದು ಅಂದ್ರೆ ಮನಸ್ಸಿನ ಸಮಾಧಾನ. ಎಲ್ಲ ಇದ್ರೂ ಕೂಡ ನಿಮ್ಮ ಮನಸ್ಸಿಗೆ ಸಮಾಧಾನ ಇರಬೇಕು. ಆ ಒಂದು ಸಮಾಧಾನವನ್ನ ಗುರು ಕೊಡ್ತಾನೆ. ಹಾಗಾಗಿ ಕೆಲವೊಂದು ಯಾವುದು ನಿಮ್ಗೆ ದುಃಖಕ್ಕೆ ಕಾರಣವಾಗಿತ್ತು, ಯಾವುದೋ ಒಂದು ಆಸ್ತಿದು ವ್ಯಾಜ್ಯ ಆಗಿರ್ಬೋದು, ಯಾರ್ದೋ ಒಂದು ಕಿರಿಕಿರಿ ಆಗಿರ್ಬೋದು, ಏನೋ ಒಂದು ಹಣಕಾಸಿನ ಸಮಸ್ಯೆ, ಯಾವ ವಿಚಾರ ನಿಮ್ಮ ದುಃಖಕ್ಕೆ ಕಾರಣವಾಗಿತ್ತು ಆ ಒಂದು ವಿಚಾರದಲ್ಲಿ ನಿಮಗೆ ಗೆಲುವು ಸಿಗುತ್ತೆ. ನಿಮ್ಮ ದುಃಖ ನಿವಾರಣೆ ಆಗತ್ತೆ ಈ ವಾರದಲ್ಲಿ, ಅಥವಾ ಅದರ ಸೂಚನೆಗಳಾದ್ರೂ ಕಂಡು ಬರುತ್ತೆ. ಪಂಚಮದಲ್ಲೇ ಬುಧ ಶುಕ್ರ 2 ಗ್ರಹಗಳಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ವಿಶೇಷವಾಗಿ ಒಂದು ಸಂಗೀತ, ಕಲೆ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಏನೋ ಒಂದು ಕಲಿತಾ ಇದ್ದೀರಾ, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಕಾಂಪಿಟೇಷನ್ ಇದೆ ಅಂಥವರಿಗೆ ಈ ವಾರದಲ್ಲಿ ತುಂಬಾ ಚೆನ್ನಾಗಿದೆ. ಕಲೆಗೆ ಸಂಬಂಧಪಟ್ಟಂತಹ ಒಂದು ಎಜುಕೇಶನ್ ಅಲ್ಲಿ ತುಂಬಾ ಒಳ್ಳೆ ಸಾಧನೆ ಮಾಡುವಂತಹ ಅವಕಾಶಗಳು ಮೀನರಾಶಿಯವರಿಗೆ ಸಿಗುತ್ತೆ. ಹಾಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲವು ಕಾರ್ಯಗಳು, ಕೆಲವು ಅಧಿಕಾರಿಗಳಿಂದ ಕೆಲವು ಕೆಲಸಗಳಾಗಬೇಕು, ರಾಜಕೀಯ ವ್ಯಕ್ತಿಗಳನ್ನ ಭೇಟಿ ಮಾಡಬೇಕು, ಇಂಥದ್ದೆಲ್ಲ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಉದ್ಯೋಗದಲ್ಲಿ ನೆಮ್ಮದಿ ಇದೆ. ವರ್ಕ್ ಪ್ರೆಷರು, ಸ್ವಲ್ಪ ಕೆಲಸ ಜಾಸ್ತಿ, ಅದು ಇದು ಇದ್ದೇ ಇರುತ್ತೆ. ಫೈನಲ್ ಆಗಿ ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಕೆಲಸ ನೋಡಿ ನಿಮಗೆ ಹೆಮ್ಮೆ ಆಗುತ್ತೆ. ಆಮೇಲೆ ಕೈಗೆ ಹಣ ಬರ್ತಾ ಇರೋದ್ರಿಂದ ಟೆನ್ಷನ್ ಇರೋದಿಲ್ಲ. ಭವಿಷ್ಯದ ಬಗ್ಗೆ ಆತಂಕ, ಟೆನ್ಷನ್, ಚಿಂತೆ ಇರಲ್ಲ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು. ಸ್ವಲ್ಪ ದೇಹ ಬಾಧೆ, ಕಾಲು ನೋವಿನ ಸಮಸ್ಯೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಮತ್ತೆ ಹೊಟ್ಟೆ ನೋವು, ಈ ತರ ಸಣ್ಣ ಪಟ್ಟದ್ದು ದೇಹಕ್ಕೆ ಬಾಧೆಗಳಾಗ್ತಾ ಇರುತ್ತೆ. ಶನಿಗೆ ಪರಿಹಾರ ಮಾಡಿಕೊಳ್ಳೇಬೇಕು. ಈ ವಾರದ ಶನಿವಾರ ಎಳ್ಳೆಣ್ಣೆ ದಾನ, ಹಾಗೆ ಸುಬ್ರಹ್ಮಣ್ಯ ಅಷ್ಟೋತ್ರ ಹೇಳ್ಕೊಳ್ಳಿ. ಈ ವಾರದ ಮಂಗಳವಾರ ತೊಗರಿಬೇಳೆ ಮತ್ತು ಕಡಲೆಬೇಳೆನ ಕೊಡಿ, ಒಳ್ಳೇದಾಗತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಸಪ್ತಮದಲ್ಲಿರುವಂತಹ ಮಂಗಳ ನಿಮಗೆ ಭಾಗ್ಯಾಧಿಪತಿ, ಹಾಗೆ ಸಪ್ತಮಾಧಿಪತಿ ಬುಧ ಶುಕ್ರನ ಜೊತೆಯಲ್ಲಿ ಪಂಚಮದಲ್ಲಿದ್ದಾನೆ. ಹಾಗಾಗಿ ಎರಡೂ ಭಾವಾಧಿಪತಿಗಳಿಬ್ರು ಚೆನ್ನಾಗಿರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆಲ್ಲ ಚೆನ್ನಾಗಿದೆ. ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಕೆಲವೊಂದು ಸಂದರ್ಭದಲ್ಲಿ ಈ ಗೋಚಾರ ಫಲದಲ್ಲಿ ವ್ಯತ್ಯಾಸಗಳಾಗ್ಬೋದು. ಕಾರಣ ಏನಪ್ಪಾ ಅಂದ್ರೆ ಈ ಗೋಚಾರ ಫಲಗಳೆಲ್ಲವೂ ಕೂಡ ಆಯಾ ರಾಶಿಯವರಿಗೆ ಅನ್ವಯ ಆಗುತ್ತೆ. ಈಗ ಒಂದೇ ರಾಶಿಯವರು ಎಷ್ಟೊಂದು ಜನ ಇರ್ತಾರೆ, ಎಲ್ರಿಗೂ ಒಂದೇ ತರ ಅನ್ವಯ ಆಗಲ್ಲ. ಕೆಲವರಿಗೆ ಈ ಒಂದು ಗೋಚಾರ ಫಲದ ತೀವ್ರತೆ ಜಾಸ್ತಿ ಇರ್ಬೋದು, ಕೆಲವರಿಗೆ ಕಡಿಮೆ ಇರ್ಬೋದು. ಇದು ನಿಮ್ಮ ಜಾತಕವನ್ನ ಅವಲಂಬಿಸಿರುತ್ತೆ. ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿ ಇದು ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಗೋಚಾರ ಫಲ ಚೆನ್ನಾಗಿದ್ರು ಕೂಡ ನಿಮಗೆ ನಡೀತಾ ಇರೋ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದ್ರೆ ಒಳ್ಳೆ ಫಲಗಳು ಸಿಗೋದಿಲ್ಲ. ಆದ್ರೆ ನಿಮಗೆ ದಶಾಭುಕ್ತಿ ಚೆನ್ನಾಗಿದ್ದು ಗೋಚಾರ ಫಲ ಚೆನ್ನಾಗಿಲ್ಲ ಅಂದ್ರೂ ಕೂಡ ನಿಮ್ಗೆ ಏನೂ ಕೆಟ್ಟದ್ದಾಗೋದಿಲ್ಲ. ಹಾಗಾಗಿ ಗೋಚಾರ ಫಲ ಎಷ್ಟು ಇಂಪಾರ್ಟೆಂಟ್, ನಿಮ್ಮ ದಶಾಭುಕ್ತಿ ಅಷ್ಟೇ ಇಂಪಾರ್ಟೆಂಟ್. ಹಾಗೇನಾದ್ರೂ ಗೋಚಾರ ಫಲ ನಿಮ್ಗೆ ಅನ್ವಯ ಆಗ್ತಾ ಇಲ್ಲ, ತುಂಬಾ ವ್ಯತ್ಯಾಸಗಳಾಗ್ತಿದೆ ಅಂತ ಕಂಡು ಬಂದಾಗ ನಿಮ್ ಜಾತಕನ ಒಂದ್ಸಲ ಪರಿಶೀಲನೆ ಮಾಡಿಸ್ಕೊಳ್ಳಿ. ಮೂಲ ಸಮಸ್ಯೆಗಳು ಏನಿದೆ ಜಾತಕದಲ್ಲಿ ಅದಕ್ಕೆ ಪರಿಹಾರವನ್ನ ಸರಳವಾಗಿ ಮಾಡ್ಕೊಳ್ಳೋದ್ರಿಂದ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಎಲ್ಲರಿಗೂ ಶುಭವಾಗಲಿ.